ಸಿಹಿಕೈ ಗೀತಾ ಹಾಗೂ ಸಿಹಿಕೈ ಚಂದ್ರು ಕನ್ನಡದ ಸೆಲೆಬ್ರಿಟಿ ಕಪಲ್. ರಂಗಭೂಮಿ, ಸಿನಿಮಾ, ಸ್ಮಾಲ್ ಸ್ಕ್ರೀನ್ 3 ಮಾಧ್ಯಮದಲ್ಲೂ ಅಭಿನಯಿಸಿರುವ ಕಲಾವಿದರು. ಇವರ ಮಗಳು ಹಿತಾ ಚಂದ್ರಶೇಖರ್ ಚಿತ್ರರಂಗದಲ್ಲಿ ಪ್ರತಿಭಾನ್ವಿತ ನಟಿ ಹಾಗೂ ಅ ವಂಡರ್ಫುಲ್ ಡಾನ್ಸರ್. ಕಿರಣ್ ಶ್ರೀನಿವಾಸ್ ಅವರು ಕನ್ನಡದ ಜೊತೆಗೆ ಹಿಂದಿ ಸಿನಿಮಾ, ಸ್ಮಾಲ್ ಸ್ಕ್ರೀನಲ್ಲೂ ಅಭಿನಯಿಸಿರುವ ಸೆನ್ಸಿಬಲ್ ಆ್ಯಕ್ಟರ್ ಆ್ಯಂಡ್ ಸ್ಪೋರ್ಟ್ಸ್ ಪ್ರೆಸೆಂಟರ್. ಚಂದ್ರು ಹಾಗೂ ಗೀತಾ ಸೆಲೆಬ್ರಿಟಿ ಕಪಲ್ ಆದರೆ ಅವರ ಮಗಳು ಅಳಿಯೂ ಕೂಡ ಸೆಲೆಬ್ರಿಟಿ ಕಪಲ್. ಈ ಕರ್ನಾಟಕದ ಮೋಸ್ಟ್ ವಾಂಟೆಡ್ ಹಿಟ್ ಆ್ಯಂಡ್ ರ್ಯಾಂಕ್ ಕಪಲ್ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ವೆಲ್ಕಮ್. ಚೆನ್ನಾಗಿತ್ತು. ಥ್ಯಾಂಕ್ ಯು. ಆ್ಯಂಡ್ ಐ ಮೀನ್ ಇಂಟರ್ವ್ಯೂ ಸ್ಟಾರ್ಟ್ ಆಗೋದಕ್ಕೂ ಮುಂಚೆ ಐ ರಿಯಲಿ ವಾಂಟ್ ಟು share something with you guys and tell you that happy anniversary. Oh, thank you so much. It's your 3rd year anniversary. Big congratulations. And any plans like you want to share ಹಿಂಗೆ ಸೆಲೆಬ್ರೇಟ್ ಮಾಡ್ತಿದ್ದೀರಾ ಅಂತ? ಈ ಸತಿ ಬೆಂಗಳೂರಲ್ಲಿ ಇರ್ತೀವಿ. Okay. So the last 2 years we weren't here in Bangalore. So ಈ ಸತಿ ಬೆಂಗಳೂರಲ್ಲಿ ಇರ್ತೀವಿ. So ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡಬೇಕು ಅಂತ. Again congratulations. Thank you. ಆ್ಯಂಡ್ ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಏನಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಲಿ ದೇರ್ ಹಸ್ ಬೀನ್ ಅ ಲಾಡ್ ಆಫ್ ಈ ಸೆಲೆಬ್ರಿಟಿ ಮ್ಯಾರೇಜಸ್ ಎಲ್ಲ ಆಗಿದೆ, ಬಟ್ ಯುವರ್ಸ್ I guess stands out a little bit. It was a very fun marriage. Don't be surprised, you wanted that. Is it? ಇವಾಗ 3 years ಆಗಿದೆ, but still if you go back, when was the first time you guys met? I think I know the date. I think avantra andaj around 25th. No, 25th September is when we started shooting. Okay, maybe 10 days before. Like 10 days before that. August sometime. Yeah, end of August. And who ಯಾರು ಫಸ್ಟ್ ಅಂತರ ಇನಿಷಿಯೇಟೆಡ್ ದ ಕಾನ್ವರ್ಸೇಷನ್? ಆ್ಯಂಡ್ ನಾನು ಕೋಪಿಸ್ಕೊಂಡು ಕೂತಿದ್ದೆ. ಯಾಕೆ? ಬಿಕಾಸ್ ಇಟ್ ವಾಸ್ ಇದು ಸಿನಿಮಾಗೆ ರೀಡಿಂಗ್ ಇತ್ತು. ನಮ್ಮೆಲ್ಲ ಕಾಸ್ಟ್ ಮೆಂಬರ್ಸು ಕೂತಿದ್ವಿ ಆ್ಯಂಡ್ ಎಲ್ಲರೂ ಸ್ಕ್ರಿಪ್ಟ್ ರೀಡಿಂಗ್ ಮಾಡೋದಕ್ಕೆ ಮೀಟ್ ಆಗಿದ್ವಿ. ಕಿರಣ್ ಬಾಂಬೆಯಿಂದ ಬರ್ತಿದ್ರು. ಫ್ಲೈಟ್ ಡಿಲೇ ಆಯ್ತು ಅಂತ ಹೇಳಿದ್ರು. ಅದು ಕೂಡ ಅಪವಾದ. ಫ್ಲೈಟ್ ಡಿಲೇ ಆಯ್ತು ಅಂತ ಹೇಳಿದ್ರು, ಬಟ್ ನಾವು ಆಲ್ಮೋಸ್ಟ್ 2 hours ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ವಿ ಆರ್ ನಾಟ್ ಇವನ್ ಸ್ಟಾರ್ಟ್. ನಾವೆಲ್ಲ ಸುಮ್ಮನೆ ಕುತ್ಕೊಂಡು ಕಿರಣ್ ಬರೋದಕ್ಕೋಸ್ಕರ ಕಾಯ್ತಾ. ಅದು ಡೈರೆಕ್ಟರ್ ಅಂಡ್ ಅವ್ರ ಟೀಮಿನ ಒಂದು ನಿರ್ಣಯ. ಯಾಕೆಂದ್ರೆ ನನಗೆ ಕತೆ ಗೊತ್ತಿತ್ತು, ನನಗೆ ಏನ್ ಸ್ಟೋರಿ, ನನ್ನ ಪಾತ್ರ ಏನೋ ಎಲ್ಲರದು ಗೊತ್ತಿತ್ತು. ನನ್ಗೂ ಗೊತ್ತಿತ್ತು. ಅವರು ನರೇಷನ್ ಕೊಡ್ಬೇಕು ಅಂತ ಹೇಳಿದ್ರು. ನರೇಷನ್ ಅಲ್ಲ, ನಾವೆಲ್ಲರೂ ಸ್ಕ್ರಿಪ್ಟ್ ರೀಡ್ ಮಾಡೋದಕ್ಕೆ. ಬಟ್ ಮಾಡ್ಲಿಲ್ಲ ಅದನ್ನ ಇವೆಂಚುಲಿ, ಬಿಕಾಸ್ ಟೈಮ್ ಇರ್ಲಿಲ್ಲ ಮಾಡೋದಕ್ಕೆ. ಸೊ ದಟ್ ವಾಸ್ ದ ಫಸ್ಟ್ ಟೈಮ್. ಅಂದ್ರೆ ಬ್ಯಾಡ್ ನೋಟ್ ಅಲ್ಲಿ ಸ್ಟಾರ್ಟ್ ಆದ್ರೂ ಇಟ್ ಹಸ್ ಎಂಡೆಡ್. ನಾಟ್ ರಿಯಲಿ ಅ ಬ್ಯಾಡ್ ನೋಟ್. ಇಟ್ ವಾಸ್ ಜಸ್ಟ್ ಲೈಕ್ ಬಂದ ತಕ್ಷಣ ಅಪಾಲಜೈಸ್ ಎಲ್ಲ ಮಾಡಿ ಅದೆಲ್ಲ ಆಯ್ತು. ನನ್ನ ತಪ್ಪೇನಿರಲಿಲ್ಲ. ನಾನು ಅವ್ರಿಗೆ ಹೇಳಿದ್ದೆ ನನ್ನ ಫ್ಲೈಟ್ ಮಧ್ಯಾಹ್ನ ಇರೋದು ಅಂತ, ನಾನು ಲ್ಯಾಂಡ್ ಆಗೋದು ಇಷ್ಟೊತ್ತಾಗತ್ತೆ ಬರೋದು ಅಂತ. ಸೊ ಸ್ಟೆಪ್ ಬೈ ಸ್ಟೆಪ್ ಅವ್ರಿಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೆ. ಬಂದ ತಕ್ಷಣ ನಾನು ಅಫ್ಕೋರ್ಸ್ ಅಪಾಲಜೀಸ್, ಸಾರಿ ಅಂದರೆ ನಾನು ಫ್ಲೈಟ್ ಓಡಿಸಿರ್ಲಿಲ್ಲ ಅಥವಾ ನಾನು ಡಿಲೇ ಮಾಡಿರಲಿಲ್ಲ, ಬಟ್ ಸಾರಿ ನನ್ನಿಂದ ನಿಮ್ಗೆಲ್ಲ ವೆಯ್ಟ್ ಮಾಡೋಂಗಾಯ್ತು ಅಂತ ಹೇಳಿದೆ. And then you guys shot together the film. I guess it was a very fun time. Any ತುಂಬಾ ಮೆಮೊರೇಬಲ್ ಆಗಿದ್ದು ಯಾವ್ದಾರ ಒಂದು ಶೂಟ್ ಟೈಮ್? The first movie you shot together. ಫಸ್ಟ್ ಹೊರಟಾಗ್ಲೇನೆ ನಿಮ್ಮ ಅಮ್ಮಂಗೆ ಹೇಳಾಗಿದೆ. So what happened? No, but sorry, it's not that we were dating then. Yeah, we were not dating. Because normally cast members ತರ ಇವಳು ನಾನು and a couple of other cast members we decided ಬಾದಾಮಿಯಿಂದ ನಾವು ಬೆಂಗಳೂರಿಂದಾನೇ ಒಟ್ಟಿಗೆ ಟ್ರಾವೆಲ್ ಮಾಡ್ತಾ ಇದ್ವಿ ಎಲ್ಲ ಕಾಸ್ಟ್ ಮೆಂಬರ್ಸ್ ಒಂದೇ ಕಾರಲ್ಲಿ. ಯಾರ ಐಡಿಯಾ ಅದು? ಸೊ ಇವ್ರದೇ ಐಡಿಯಾ. ಪ್ಲೀಸ್ ಟೇಕ್ ಕ್ರೆಡಿಟ್, ಇಟ್ ಇಸ್ ಯೋರ್ ಐಡಿಯಾ. ಸೊ ಎಲ್ಲರೂ ಒಟ್ಟಿಗೆ ಟ್ರಾವೆಲ್ ಮಾಡಿ. Sorry, again line ಹೊಡೆಯಕಲ್ಲ. It was no because I don't want to. ಸರಿ, ನೀನೇ ಹೇಳ್ಬಿಡು. ಆಕ್ಟರ್ಸ್ ಎಲ್ಲರೂ ಒಟ್ಟಿಗೆ ಇದ್ರೆ ಅದು ರೋಡ್ ಟ್ರಿಪ್ ಫಿಲ್ಮ್ ಇತ್ತು. ಸೊ ಹಾಗಾಗಿ ನಾವೆಲ್ಲ ಒಂದೇ ಕಾರಲ್ಲಿ ಟ್ರಾವೆಲ್ ಮಾಡಿದ್ರೆ ಆ ಒಂದು ಬಾಂಡಿಂಗ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಕಂಟಿನ್ಯೂ ಬಾದಾಮಿಲಿತ್ತು ಶೂಟಿಂಗ್. ಸೊ ಆಯ್ತು, ನೀನೇ ಹೇಳ್ಬಿಡು. ಅಲ್ಲ ಅಷ್ಟೇ, ಯು ಮೈಟ್ ಆಸ್ ವೆಲ್, ನೀನೇ ಹೇಳ್ಬಿಡು. ನಾನು ಉಪಕಥೆ ಹೇಳಿದ್ದಷ್ಟೇ. ಸರಿ. ಸೊ ಅದಕ್ಕೆ ಎಲ್ಲ ಒಟ್ಟಿಗೆ ಟ್ರಾವೆಲ್ ಮಾಡಿದ್ವಿ. ಸೊ ಒಂದ್ ಬಾಂಡಿಂಗ್ ಇತ್ತು. ಅಂಡ್ 3 ಜನ ಹುಡುಗರು, 2 ಹುಡುಗಿರಿದ್ವಿ. ನಾನು ಮತ್ತೆ ಸೋನು ಗೌಡ, ಕಿರಣ್ ಶ್ರೀನಿವಾಸ್, ಪ್ರತಾಪ್ ನಾರಾಯಣ್ ಅಂಡ್ ಪ್ರವೀಣ್ ಜೈನ್ ಅಂತ. ಸೊ ನಾವು 5 ಜನ ಕಾರಲ್ಲಿ ಟ್ರಾವೆಲ್ ಮಾಡ್ತಾ ಇದ್ವಿ. ಅಂಡ್ ಕಾರಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಗೊತ್ತಲ್ವಾ, ಏನೋ ಒಂದು ಮಾತಾಡೋದು, ಏನೋ ಒಂದು ಹರಟೆ ಬರುತ್ತೆ. ಸೊ ಓಪನ್ ಅಪ್ ಆಗಕ್ಕೆ ತುಂಬಾ ಈಸಿ ಆಯ್ತು. ಅಂಡ್ ಒಂದ್ ಬಾಂಡಿಂಗ್ ಬೆಳೀತು ಎಲ್ಲಾರ ಮಧ್ಯೆನೂ, ನಾಟ್ ಜಸ್ಟ್ ಹಿಮ್ ಅಂಡ್ ಮೀ, ಎಲ್ಲಾರ ಮಧ್ಯೆನೂ ಒಂದು ಸ್ಟ್ರಾಂಗ್ ಬಾಂಡಿಂಗ್ ಬೆಳೀತು. ಫಸ್ಟ್ ಸ್ಕೆಡ್ಯೂಲ್ ನಾವು ಬಾದಾಮಿಲಿ ಮುಗಿಸಿದ್ವಿ. ಬಾದಾಮಿಯಿಂದ ಹಂಪಿ ತುಂಬಾ ದೂರ ಇಲ್ಲ. ಸೊ ಹಿಂಗೆ ಮಾತಾಡ್ತಾ, ನಾನು ಹಂಪಿ ನೋಡಿರ್ಲಿಲ್ಲ, ಪ್ರವೀಣ್ ಹಂಪಿ ನೋಡಿರ್ಲಿಲ್ಲ. ಹಿ ಸೆಡ್ ಲೆಟ್ಸ್ ಗೋ ಅಂತ. ಸೊ
3 ಜನ ಹುಡುಗರ ಜೊತೆ ನಾನು ಹೊರಟೆ ಹಂಪಿಗೆ ಆಯ್ತಾ. ನಮ್ಮಮ್ಮ ಹಂಗೆ ನಮ್ಮಮ್ಮ ಸೋನು ಕೇಳಿದ್ದೆ, ಅವ್ಳು ಸೋನು shoot ಇತ್ತು ಕೇಳಿದ್ವಿ, ಅವ್ಳಿಗೆ. ಶಿ ಕುಡಂಟ್ ಮೇಕ್ ಇಟ್, ಬಟ್ ನಮ್ಮ ಅಮ್ಮಂಗೆ ಸೋನು ಬಂದಿಲ್ಲ ಅಂತ ಹೇಳಿದ್ದೆ, ಬಟ್ ನೌ ಶಿ ನೋಸ್ ದ ಟ್ರೂತ್. ಸೊ ವಿ ಹ್ಯಾಡ್ ಅ ಗುಡ್ ಟೈಮ್. ಹಂಪಿ ವಾಸ್ ಒನ್ ಆಫ್ ದ ಬೆಸ್ಟ್ ಮೆಮರೀಸ್ ನಮ್ಗೆ. ಬಟ್ ಅದೊಂಥರ ಅನ್ಪ್ಲಾನ್ಡ್ ಆಗಿತ್ತು ಆಕ್ಚುಲಿ ಹಂಪಿ, ಅಲ್ಲಿ ಹೋಗಿ ಪ್ಲಾನ್ ಆಗಿದ್ದು, ಬಟ್ ಇಟ್ ಹಸ್ ಬೀನ್ ಅನ್ಫರ್ಗೆಟಬಲ್ ಇವಾಗ. Absolutely, absolutely. ಸೊ ಕಮಿಂಗ್ ಟು ಯುವರ್ ಚೈಲ್ಡ್ಹುಡ್ ಅಂತ ಬಂದರೆ ಒಂಥರ ಫಿಲ್ಮಿ ಚೈಲ್ಡ್ಹುಡ್ಡೇ ಇರುತ್ತೆ. ಬೋತ್ ಯುವರ್ ಪೇರೆಂಟ್ಸ್ ವರ್ ಆ್ಯಕ್ಟರ್ಸ್, ಸೊ ಯು ಹ್ಯಾವ್ ಬೀನ್ ಅರೌಂಡ್ ಸೆಟ್ಸ್ ಮೇ ಬಿ ಚೈಲ್ಡ್ಹುಡ್ಡಲ್ಲಿ. ನಂಗೆ ಇಷ್ಟನೇ ಇರ್ತಿರ್ಲಿಲ್ಲ ಹೋಗೋದಕ್ಕೆ ಶೂಟಿಂಗ್ಗೆ ನಿಜವಾಗ್ಲೂ. ನನಗೆ ಯಾಕಂದರೆ ನನಗೆ ಯಾವತ್ತೂ ಆಕ್ಟರ್ ಆಗ್ತೀನಿ ಅಂತ ಅನ್ಕೊಂಡೇ ಇಲ್ಲ, ಅಥವಾ ಆ ಒಂದು ಆಸೆನೂ ಇರಲಿಲ್ಲ. ಯಾಕಂದರೆ ನನಗೇನಂದರೆ ನಮ್ಮ ಅಪ್ಪ ಅಮ್ಮ ಶೂಟಿಂಗ್ ಹೋಗ್ತಾರೆ, ಆಫೀಸ್ಗೆ ಶೂಟಿಂಗ್ ಹೋಗ್ತಾರೆ. ಅಂಡ್ ಶೂಟಿಂಗ್ ಅಲ್ಲಿ ಒಂದ್ 2-3 ಸತಿ ಹೋದಾಗ ಅಯ್ಯೋ ಇದೇನ್ ಮಾಡಿದ್ದೇನೆ ಮಾಡ್ತಾ ಇರ್ತಾರೆ, ಸಚ್ ಅ ಬೋರಿಂಗ್ ಜಾಬ್ ಅಂತ ಅನ್ಕೋತಿದ್ದೆ. ಮುಂಚೆನೆ ಅಕಸ್ಮಾತ್ ಗೊತ್ತಿದ್ದಿದ್ರೆ ಐ ಕುಡ್ ಹ್ಯಾವ್ ಲರ್ನ್ಡ್ ಸೋ ಮಚ್ ಆನ್ ದ ಸೆಟ್ ಇವಾಗ ಅನ್ಸುತ್ತೆ. ಬಟ್ ಈಗ ನಾ ಜಾಸ್ತಿ ಹೋಗ್ತಾ ಇರಲಿಲ್ಲ. ಲೈಕ್ ಯು ವರ್ ದ ಸ್ಕೂಲ್ ಕಿಡ್, ಲೈಕ್ ಐ ವಾಸ್ ವೆರಿ ಇಂಡಿಪೆಂಡೆಂಟ್. ನಮ್ಮ ಅಪ್ಪ ಅಮ್ಮನೂ ಹಂಗೆ ಬೆಳೆಸಿದ್ರು ನನ್ನ, ಯಾವತ್ತೂ ಪ್ರೆಷರೈಸ್ ಮಾಡ್ತಾ ಇರಲಿಲ್ಲ ನನಗೆ ಇಷ್ಟೇ ಮಾರ್ಕ್ಸ್ ಬರಬೇಕು ಅದೆಲ್ಲ. ಬಟ್ ನಾನೇ ನನ್ನ ಮೇಲೆ ಪ್ರೆಷರ್ ಹಾಕೊಂಡು ಚೆನ್ನಾಗಿ ಓದಬೇಕು ಅನ್ನೋದೊಂದಿತ್ತು ಅಷ್ಟೇ, ಲೈಕ್ ಜಸ್ಟ್ ಟು ಮೇಕ್ ಮೈ ಪೇರೆಂಟ್ಸ್ ಪ್ರೌಡ್. ಅದ್ ಬಿಟ್ರೆ ಶೂಟಿಂಗ್ ಅಷ್ಟೊಂದು ಐ ವುಡಂಟ್ ಎಂಜಾಯ್. ಅವ್ರು ನನ್ನನ್ನ ತುಂಬಾ ಫಿಲ್ಮಿ ಫ್ಯಾಮಿಲಿ ತರ ಏನೂ ಇಲ್ಲ, ನಮ್ದು ವೆರಿ ನಾರ್ಮಲ್ ಫ್ಯಾಮಿಲಿ. ಏನ್ ಯಾರಿಗೂ ಅಂದ್ರೆ ಏನೂ ಡಿಫ್ರೆನ್ಸ್ ಇಲ್ಲ, ಏನೂ ಸ್ಪೆಷಲ್ ವೇನಲ್ಲಿ ಬೆಳೆದಿಲ್ಲ. ಸ್ಕೂಲಲ್ಲೂ ಅಷ್ಟೇ ನಮ್ಗೆ ಏನೋ ಸ್ಪೆಷಲ್ ಟ್ರೀಟ್ಮೆಂಟ್ ಕೊಡ್ತಾ ಇರಲಿಲ್ಲ. ನಾನು ಎಷ್ಟೊಂದು ಜನ ಫ್ರೆಂಡ್ಸ್ಗೆ ಹೇಳ್ತಾನೆ ಇರಲಿಲ್ಲ ಸಿಹಿ ಕೈ ಚಂದ್ರು ಮಗಳು ನಾನು ಅಂತ. ಹಂಗೆ ಇಟ್ ವಾಸ್ ವೆರಿ ನಾರ್ಮಲ್. ನಿಮ್ಮ ಚೈಲ್ಡ್ಹುಡ್ ಬಗ್ಗೆ ದ ವೆರಿ ಮೆಮೊರೇಬಲ್ ಪಾರ್ಟ್ ಆಫ್ ಯುವರ್ ಚೈಲ್ಡ್ಹುಡ್ ಆರ್ ಹೌ ಯು ಗ್ರೂ ಸೆವೆರಲ್ ಅಪ್? ಪಾರ್ಟ್ಸ್ ಇದೆ. ಸೊ ಇಟ್ಸ್ ಆಲ್ ಒಂಥರ ಮಿಕ್ಸ್ಡ್ ಅಪ್. ನನ್ನ ಪ್ರೈಮರಿ ಸ್ಕೂಲ್ ನಾನು ಓದಿದ ಮನೆ ಹತ್ರ ವಾಸ್ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ ಟುಗೆದರ್. ಅದಾದ್ಮೇಲೆ ನಾನು ಹೈ ಸ್ಕೂಲ್ ಹೋದಾಗ ಇಟ್ ವಾಸ್ ಅನದರ್ ವರ್ಲ್ಡ್. ನನಗೆ ಬಾಯ್ಸ್ ಸ್ಕೂಲು, ಸೊ ಕೋವಿಡ್ ಅಲ್ಲಿ ಓದಿದ್ದು ನಾನು ಫಸ್ಟ್ ಪ್ರೈಮರಿ ತನಕ. ಅದಾದ್ಮೇಲೆ ನೆಕ್ಸ್ಟ್ 3 years ಅದು ಸ್ಕೂಲ್ ಹೆಂಗಿತ್ತು ಅಂದ್ರೆ ಅದು ಸ್ಕೂಲ್ ಕಡಿಮೆ ಕಾಲೇಜ್ ತರ ಜಾಸ್ತಿ. ಅಂದ್ರೆ ಸಾಕಷ್ಟು ಇಂಡಿಪೆಂಡೆನ್ಸ್ ಅಲ್ಲೇ ನೋಡ್ಬಿಟ್ಟೆ ನಾನು. ದೆನ್ ಕಾಲೇಜ್ ಲೈಫ್ ವಾಸ್ ಅಗೇನ್ ಡಿಫ್ರೆಂಟ್. ಕೋವಿಡ್ ಹೋದೆ ತಿರ್ಗಾ. ಬಟ್ ಹಿ ವಾಸ್ ಅಂದ್ರೆ NCC, he was a cadet. ಅದ್ರ ಜೊತೆಗೆ ಕ್ರಿಕೆಟ್ ಆಡ್ತಾ ಇದ್ರು. ಎಲ್ಲೆಲ್ಲಿ ನಂಗೆ ಕ್ಲಾಸ್ ರೂಮ್ ಒಳಗಡೆ ಇರದೇ ಇರೋದಕ್ಕೆ ಅವಕಾಶಗಳಿರೋದು ಎಲ್ಲ. ನಾನು ಸಿಂಗಿಂಗ್ ಅಲ್ಲಿ ಇದ್ದೆ, ನಂಗೆ ಹಾಡಿನ ದಂಡಗಳು ಇರಲಿಲ್ಲ. ಅಫ್ಕೋರ್ಸ್ ಕೋರಸ್ ಹೋಗಿ ಹಿಂದೆ ನಿಂತ್ಕೊಂಡು ಸುಮ್ಮನೆ ಹಾಡ್ತಾ ಇದ್ದೆ. ಬಟ್ ಕ್ಲಾಸ್ ಮಿಸ್ ಮಾಡೋದಂದ್ರೆ ಫೈನ್, ಎದಕ್ಕಾರು ಐ ಗಿವ್ ಮೈ ನೇಮ್ ಅನ್ನೋ. ಬಟ್ ಆಫ್ಟರ್ ಆಲ್ ಎಜುಕೇಷನ್ ಆ್ಯಂಡ್ ಎವ್ರಿಥಿಂಗ್, ನಿಮಗೆ ಆ್ಯಕ್ಟಿಂಗ್ ನ ಯು ವಾಂಟೆಡ್ ಟು ಪರ್ಸ್ಯೂ ಆ್ಯಂಡ್ ನೀವು ರೋಷನ್ ತನೇಜಾ ಸ್ಕೂಲ್ಗೆ ಹೋಗಿ ಯು ಬೀನ್ ಟ್ರೈನ್ಡ್. ಆ ಡಿಸಿಷನ್ ಯಾಕೆ, ಲೈಕ್ ವೈ ಡಿಡ್ ಯು ಮೇಕ್ ದಟ್ ಡಿಸಿಷನ್? ನಾನು ಹೇಳಿಲ್ವಾ, ನಾನು ಚಿಕ್ಕವಳಿದ್ದಾಗಿಂದ ನನಗೆ ಇಂಟ್ರೆಸ್ಟೇ ಇರಲಿಲ್ಲ ಆಕ್ಟಿಂಗ್ ಅಂತ. ಬಿಕಾಸ್ ಇಟ್ ವುಡ್ ಬಿ ನನ್ಗೆ ಹೆಂಗಂದ್ರೆ ನಮ್ಮ ಅಪ್ಪ ಅಮ್ಮ ಹೋಗ್ತಾರೆ ಶೂಟಿಂಗ್ಗೆ, ಸೊ ದೇ ಡೋಂಟ್ ಸ್ಪೆಂಡ್ ದಟ್ ಟೈಮ್ ವಿತ್ ಮೀ. ಸೊ ಶೂಟಿಂಗ್ ಅಂದ್ರೆ ನಂಗೆ ಇಷ್ಟ ಆಗ್ತಾ ಇರಲಿಲ್ಲ ಆ ಥರ ಆಯ್ತಾ. ಅಲ್ಲಿ ಹೋದಾಗ್ಲೂ ನನ್ಗೆ ಅಟೆನ್ಷನ್ ಕೊಡ್ತಾ ಇರಲಿಲ್ಲ. ಅವ್ರ ಕೆಲ್ಸದಲ್ಲಿ ಬಿಸಿ ಇರೋರು, ಮಾಡಿದ್ದೆ ಅದೇ ಶಾರ್ಟ್ಸು, ಅದೇ ಡೈಲಾಗ್ಸು, ರೀಟೇಕು ಅದೆಲ್ಲ ನಡೀತಾ ಇರೋದು. ಅದನ್ನ ಹೋಗ್ಬಿಟ್ಟು ಐ ಲೈಕ್ ನೋ ವೇ. ಬಟ್ ನನಗೆ ಯಾವಾಗ್ಲೂ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಲ್ಲಿ ಆಸಕ್ತಿ ಇತ್ತು. ಡಾನ್ಸಿಂಗ್, ಸಿಂಗಿಂಗ್, ನಾಟಕ ಎಲ್ಲಾದ್ರಲ್ಲೂ. ಹನುಮಂತ ನಗರ ಬಿಂಬಾಗ್ ಹೋಗ್ತಾ ಇದ್ದೆ ನಾನು. ಸೊ ಇನ್ನೇನ್ ಕಾಲೇಜ್ ಮುಗಿದ ತಕ್ಷಣ ಪ್ಲೇಸ್ಮೆಂಟ್ ಆಯ್ತು ಸ್ಟಾರ್ಟ್ಅಪ್ ಅಲ್ಲಿ. ಸೊ ಇವಾಗ ಐ ಮೇಕಿಂಗ್ ಮೈ ಓನ್ ಮನಿ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಸೊ ಹೋಗು ಎಲ್ಲ ಒಂದು ಪ್ರಕಸಮ್ ಅಂತ ಒಂದು ಥಿಯೇಟರ್ ಗ್ರೂಪ್ ಸೇರ್ಕೊಂಡೆ. ಆಮೇಲೆ ನಮ್ಮ ಮ್ಯಾಮ್ ಸರ್ ಜೊತೆ ಡಾನ್ಸ್ ಮಾಡಕ್, ಪರ್ಫಾರ್ಮೆನ್ಸ್ ಅಲ್ಲಿ ಡಾನ್ಸ್ ಮಾಡಕ್ ಶುರು ಮಾಡಿದೆ. ಸೊ ಬೆಳಗ್ಗೆ ಮನೆಯಿಂದ ಆಫೀಸ್ಗೆ ಹೋಗ್ತಾ ಇದ್ದೆ, ಆಫೀಸಿಂದ ಒಂದು ರಿಹರ್ಸಲು, ನಾಟಕದ ರಿಹರ್ಸಲಿಂದ ಡಾನ್ಸ್ ರಿಹರ್ಸಲು, ವಾಪಸ್ ಮನೆ, ಹೀಗೆ. ಸೊ ಮಾಡ್ತಾ 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 ಒಂದೊಂದ್ಸತಿ ಕೆಲಸ ಲೇಟ್ ಆಗಿಬಿಡೋದು ಅದೆಲ್ಲ. ದೆನ್ ಐ ಸ್ಟಾರ್ಟ್ ರಿಯಲೈಸಿಂಗ್ ಐ ಎಂಜಾಯ್ ದ್ಯಾಟ್ ಮೋರ್ ಅಂತ. ಸೊ ನಾಟಕ, ನೀನು ಸ್ಟೇಜ್ ಮೇಲೆ ಮಾಡೋ ನಾಟಕಕ್ಕೂ ನೀವು ಆಕ್ಟಿಂಗ್, ಕ್ಯಾಮ್ರಾ ಮುಂದೆ ಮಾಡೋ ಆಕ್ಟಿಂಗು ತುಂಬಾನೇ ಡಿಫ್ರೆನ್ಸ್ ಇದೆ. ಅಂಡ್ ನನಗೆ ಏನೂ ಗೊತ್ತಿರಲಿಲ್ಲ, ಸುಮ್ಮನೆ ಹಾಗೆ ಮಾಡಕ್ ಶುರು ಮಾಡಿದ್ದು ನಾನು. ಅದು ಆ ಕ್ರಾಫ್ಟ್ ಏನಿದೆ ಅದು ಕಲ್ತ್ಕೊಂಡಿರಲಿಲ್ಲ ನಾನು. ಸೊ ಅದನ್ನ ನಮ್ಮ ಅಪ್ಪ ಹೇಳಿದ್ದು, ಯು ವಿಲ್ ಹ್ಯಾವ್ ಟು ಗೋ ಗೆಟ್ ಯುವರ್ ಸೆಲ್ಫ್ ಟ್ರೈನ್ಡ್. ಅವಾಗ ಒಂದು ಕ್ರೆಡಿಬಿಲಿಟಿ ಇರುತ್ತೆ. ಓಕೆ, ಇವಳು ಕಲ್ತ್ ಬಂದಿದ್ದಾಳೆ, ಅವಳು ಏನ್ ಮಾಡ್ತಾ ಇದ್ದಾಳೆ ಅಂತ ಅವಳಿಗೆ ಗೊತ್ತು. ಔಟ್ ಆಫ್ ಥಿನ್ ಏರ್ ಬರ್ತಾಯಿಲ್ಲ. ಸೊ ಟ್ಯಾಲೆಂಟ್ ಇದೆ, ಬಟ್ ಅದ್ರ ಮೇಲೆ ಅದನ್ನ ಹೆಂಗ್ ಇಂಪ್ರೂವ್ ಮಾಡ್ಕೊಳ್ಳೋದು, ಏನೇನ್ ಟೆಕ್ನಿಕ್ಸ್ನ ನಾನು ಅಳವಡಿಸ್ಕೋಬಹುದು, ಇದೆಲ್ಲ ಕಲ್ತ್ಕೊಂಡಿದ್ದು ನಾನು ರೋಷನ್ ತನೇಜಾ. ಸೊ ಅಪ್ಪನಿಂದ ಹೋಗಿದ್ದು ನಾನು ಬಾಂಬೆಗೆ ಟು ರೋಷನ್ ತನೇಜಾ. But it was a very good decision. Absolutely, no regrets at all. Yeah. ಆ್ಯಂಡ್ ನಿಮ್ಮ ಆ್ಯಕ್ಟಿಂಗ್ ಕೆರಿಯರ್ ಅಂತ ಬಂದರೆ, ಐ ಗೆಸ್ ಯುವರ್ ಹಿಂದಿ ಫಿಲ್ಮ್ ಅಲ್ಲೂ ನೀವು ವರ್ಕ್ ಮಾಡ್ತಿದ್ರಿ ಆ್ಯಂಡ್ ಕನ್ನಡದಲ್ಲಿ ಯುವರ್ ಆ್ಯಕ್ಟಿಂಗ್. ಅಂದರೆ ವರ್ ಯು ಜಗ್ಲಿಂಗ್ ಆರ್ ಒಂಥರ ಇಟ್ ವಾಸ್ ಸಾರ್ಟೆಡ್? ಡೆಫಿನೆಟ್ಲಿ ಜಗ್ಲಿಂಗ್. ಎಸ್.
ಸಾರ್ಟೆಡ್ ನೋ ನಾಟ್ ಇವನ್ ಕ್ಲೋಸ್. ಬಟ್ ಲುಕ್, ಎಲ್ಲೋ ಒಂದ್ ಕಡೆ ಒಂದ್ ಪಾಯಿಂಟ್ ಆದ್ಮೇಲೆ ಇದನ್ನೇ ಲೈಫಲ್ಲಿ ಮಾಡೋದು ಅಂತ ವೆನ್ ಐ ರಿಯಲೈಸ್ ದಿಸ್ ಇಸ್ ಆಲ್ ಐ ಕುಡ್ ಡೂ, ಆರ್ ರಾದರ್ ಬೆಟರ್ ವರ್ಡ್ಸ್ ಏನ್ ಹೇಳ್ಬೋದು ಅಂದ್ರೆ ಇದು ಬಿಟ್ಟು ಇನ್ನೇನು ನನಗೆ ಮಾಡೋಕ್ಕಾಗಲ್ಲ. ಸೊ ವೆನ್ ಐ ವಾಂಟೆಡ್ ಟು become an actor professionally, that's when I went to professional training ಕಡೆಗೆ ನೋಡಿದ್ದು. I was post graduation. ನನ್ನ cousin he looked out for me and he said ಇಲ್ಲೊಂದು ಹೋಗು, why don't you just go learn structure ಅಂದ್ರೆ ಏನಿರುತ್ತೆ acting ಅಲ್ಲಿ, you're not coming from an acting background unlike she had, because ಅವಳು ಶೂಟಿಂಗ್ ಕ್ಯಾಮ್ರಾ ಹೆಂಗಿರುತ್ತೆ ಏನೋ ಹತ್ರದಿಂದ ಹೆಂಗಿರುತ್ತೆ, ಐ ಆಮ್ ಶೋರ್ ನೀನ್ ವ್ಯೂ ಫೈಂಡರ್ ಅಲ್ಲಿ ನೋಡಿರ್ತೀಯ ನೀನ್ ಸಣ್ಣವಳಿದ್ದಾಗ ಯಾವಾಗಾರ ಹೋಗಿದ್ದಾಗ ಸೆಟ್ ಅಲ್ಲಿ ಆರ್ ಕ್ಲೋಸ್ ಟು ದ ಕ್ಯಾಮ್ರಾ ಅಟ್ ಲೀಸ್ಟ್, ರೈಟ್? ಅಂದ್ರೆ ಗೊತ್ತಿತ್ತು ಅಂದ್ರೆ ಸೆಟ್ ಅಲ್ಲಿ ಹೆಂಗಿರುತ್ತೆ ಏನೋ ದೋಸ್ ಒಂದು ಎನ್ವೈರನ್ಮೆಂಟ್ ಎಲ್ಲ ಗೊತ್ತಿತ್ತು. ಸೊ ಏನು ಗೊತ್ತಿಲ್ಲದೆ ಇರೋರಿಗೆ ಇಟ್ಸ್ ಡಿಫ್ರೆಂಟ್ ಬಾಲ್ ಗೇಮ್. ಸೊ ಅವಾಗ ನಾನು ಒಂದು ಫಾರ್ಮಲ್ ಟ್ರೈನಿಂಗ್ ಅಂದ್ಬಿಟ್ಟು ಬಾಂಬೆಗೆ ಹೋಗಿದ್ದು ನಾನು. ದಿಸ್ ವಾಸ್ ಇನ್ 2007. ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟದ್ದು ಐಡಿಯಾನೇ ಇಲ್ಲದೆ ಇರೋದು. ಇವಾಗ ಫಾರ್ ಎಕ್ಸಾಂಪಲ್ ಅವ್ರು ಕ್ಯಾಮ್ರಾ ಸೆಟ್ ಮಾಡ್ಬೇಕಾದ್ರೆ ನನಗೆ ಗೊತ್ತು, ಓಕೆ ವೈಡ್ ಇಲ್ಲ ಅಂದ್ರೆ 2 ಶಾಟ್ ಇರುತ್ತೆ, ಏನೋ ರೈಟ್ ನಾವು ಅದೆಲ್ಲ ಏನು ಗೊತ್ತಿರೋದಿಲ್ಲ ಅಲ್ವಾ ಅವಾಗ. ಸೊ ಈ ತರದ್ದೆಲ್ಲ ಒಂದು ಸ್ವಲ್ಪ ಕಲ್ತಿದ್ದು. ಬಟ್ ದೆನ್ ಇಟ್ ವಾಸ್ ಆಲ್ ಆನ್ ದ ವರ್ಕ್, ಆನ್ ದ ಜಾಬ್ ಕಲ್ತಿದ್ದೆ ಎಲ್ಲ ಆಗಿದ್ದು. ಸೊ ನನಗೆ ಬೇಕಾಗಿದ್ದವ್ರ ಜೊತೆಗೆ ಅಥವಾ ನನಗೆ ಬೇಕಾಗಿದ್ದ ತರದ ಸಿನಿಮಾಗಳಲ್ಲಿ ಅಭಿನಯಿಸೋದಕ್ಕೆ ನನಗೆ ಅವಕಾಶಗಳು ಸಿಗ್ತಾ ಇರಲಿಲ್ಲ. ಸೊ ಐ ಜಸ್ಟ್ ಥಾಟ್ ಆ ಟೈಮಲ್ಲಿ ಯುನೋ ಐ ಜಸ್ಟ್ ಗೋ, ಬಿಕಾಸ್ ಅವಾಗ ತಾನೇ ಇನ್ನ ಈ ಯೂತ್ ಬೇಸ್ಡ್ ಚಾನೆಲ್ಸ್ ಎಲ್ಲ ತುಂಬಾ ಶುರುವಾಗಿತ್ತು, ಯೂತ್ ಸೆಂಟ್ರಿಕ್. ಇಟ್ ವಾಸ್ ಚಾನೆಲ್ ವ್ಯೂವರ್ ಮಾಡ್ತಾ ಇದ್ರು, MTV ಮಾಡ್ತಾ ಇದ್ರು, ಬಿಂದಾಸ್ ಮಾಡ್ತಾ ಇದ್ರು. ಅಲಾಂಗ್ ವಿತ್ ದಟ್ 2012 ಅಲ್ಲೇ ನಾನು ಐ ಸ್ಟಾರ್ಟೆಡ್ ವರ್ಕಿಂಗ್ ಇನ್ ದೀಸ್ ವೆಬ್ ಕಂಟೆಂಟ್, ಅಂದ್ರೆ ಒಂದು 10 ನಿಮಿಷ 5 ನಿಮಿಷ 7 ನಿಮಿಷ ಎಪಿಸೋಡ್ಸ್ ಆನ್ ಯೂಟ್ಯೂಬ್ ಕೈಂಡ್ ಆಫ್ ವೆಬ್ ಸೀರೀಸ್ ಇವಾಗ ಏನ್ ನಾವು ನೋಡ್ತಾ ಇದೀವಿ. ಸೊ ಈ ತರದ ಆಪರ್ಚುನಿಟೀಸ್ ಅಲ್ಲಿ ಇತ್ತು ಅವಾಗ ಸಿಕ್ಕಾಪಟ್ಟೆ. ಅಫ್ಕೋರ್ಸ್ ಈಗ ಕನ್ನಡದಲ್ಲಿ ಅದು ಕೂಡ ಏನು ಹಿಂದೆ ಇಲ್ಲ ಜಾಸ್ತಿ, ಅದು ಕೂಡ ಬಂದ್ ಆಗೋಗಿದೆ, ನಾವು ನೋಡ್ತಾ ಇದೀವಿ, ಇನ್ನೂ ಅದು ದೊಡ್ಡದಾಗೆ ಹೋಗುತ್ತೆ. ಸೊ ಇಟ್ಸ್ ಜಸ್ಟ್ ಆಪರ್ಚುನಿಟಿ ಅವಾಗ ಅಲ್ಲಿತ್ತು. 10 years ಡೌನ್ ದ ಲೈನ್ ನಾನು ಏನಾರ ಇದ್ದಿದ್ರೆ ಐ ವುಡ್ ಹ್ಯಾವ್ ನಾಟ್ ಪ್ರಾಬಬ್ಲಿ ಗಾನ್ ದೇರ್, ಬಿಕಾಸ್ ಇವಾಗ ಆಪರ್ಚುನಿಟೀಸ್ ಇಲ್ಲೇ ಬರ್ತಾ ಇದೆ. ವೆಬ್ ಕಂಟೆಂಟ್ ರೆಗ್ಯುಲೇಷನ್ ಆಗ್ಬಿಟ್ಟಿದೆ, OTT ಪ್ಲಾಟ್ಫಾರ್ಮ್ಸ್ ಹ್ಯಾವ್ ಬಿನ್ ರೆಗ್ಯುಲೇಟೆಡ್, ಆಲ್ ದೀಸ್ ಥಿಂಗ್ಸ್. ಸೊ ನೌ ದಟ್ ಐ ಆಮ್ ದೇರ್, ಅಲ್ಲೂ ಇಷ್ಟ ಇಲ್ಲೂ ಇಷ್ಟ, ಸೊ ಓಡಾಡ್ತಾ ಇರ್ತೀನಿ. ಕಮಿಂಗ್ ಟು ಯುವರ್ ಫಸ್ಟ್ ಅಂತ ಬಂದರೆ, ನಿಮ್ಮ ಫಸ್ಟ್ ಫಿಲಮ್ 1/4 kg ಪ್ರೀತಿ, ಲೈಕ್ ಲೀಡ್ ಆ್ಯಕ್ಟರ್ ಆಗಿ. ನಿಮ್ಗೆ ಎನ್ವೈರ್ನ್ಮೆಂಟ್ ಹೆಂಗಿರುತ್ತೆ ಅಂತ ಗೊತ್ತಿತ್ತು, ಯು ಹ್ಯಾಡ್ ಬೀನ್ ಟು ಆ್ಯಕ್ಟಿಂಗ್ ಸ್ಕೂಲ್ ಆ್ಯಂಡ್ ಎವ್ರಿಥಿಂಗ್, ಬಟ್ ಸ್ಟಿಲ್ ನಿಮ್ಮ ಫಸ್ಟ್ ಫಿಲಮ್ ಅಂದರೆ ಅದು ರಿಲೀಸ್ ಆಗೋ ಡೇ ದೇರ್ಸ್ ಅ ಹೋಲ್ ಲಾಟ್ ಆಫ್ ಒಂಥರ ಮಿಕ್ಸ್ಡ್ ಎಮೋಷನ್ಸ್. ಆ 1/4 kg ಪ್ರೀತಿ ಸಿನಿಮಾ ಬಗ್ಗೆ ನಿಮ್ಗಿರೋ ಅಂಥ ವಂಡರ್ಫುಲ್ ಮೆಮೊರಿ? ವಂಡರ್ಫುಲ್ ಮೆಮೊರೀಸ್ ತುಂಬಾನೇ ಇದೆ, ಬಿಕಾಸ್ ಎಲ್ಲ ಹೊಸದಲ್ಲ, ಎಲ್ಲ ಒಂಥರ ಏನು ಗೊತ್ತಿಲ್ಲದಿರೋ ಒಂದು ಸಡನ್ ಆಗಿ ಒಂಥರ ಫಿಶ್ ಔಟ್ ಆಫ್ ವಾಟರ್ ತರ, ಎಲ್ಲೋ ಯಾವುದೋ ಒಂದು ಹೊಸ ಪ್ರಪಂಚಕ್ಕೆ ಬಂದ್ಬಿಟ್ಟಿದೀನಿ, ಏನಾಗ್ತಾ ಇದೆ ಗೊತ್ತಿಲ್ಲ, ಬಟ್ ಪೀಪಲ್ ಆರ್ ದೇರ್ ಟು ಲೀಡ್ ಮೀ ಆನ್, ಯುನೋ. ಸೊ ಆ ಥರ ಒಂದು ಎನ್ವೈರನ್ಮೆಂಟ್. ಬಟ್ ನನಗೆ ಮೋಸ್ಟ್ ಸ್ಪೆಷಲ್ ಅಂದರೆ ನಮ್ಮ ಅಪ್ಪ ಅಮ್ಮ ಸಿನಿಮಾ ನೋಡಿದ್ಮೇಲೆ ಕೊಟ್ಟಿದ್ದು ಒಂದು ರಿಯಾಕ್ಷನ್, ಹಾಗೇನೆ ಆಡಿಯನ್ಸ್ ಜೊತೆ ಕುತ್ಕೊಂಡು ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನ್ ಮೇಲೆ ನನ್ನನ್ನು ನಾನು ನೋಡ್ಕೊಂಡಿದ್ದು ಒಂದು ಎಕ್ಸ್ಪೀರಿಯನ್ಸ್. ದೋಸ್ ಆರ್ ವೆರಿ ಸ್ಪೆಷಲ್. ವೆರಿ ಸ್ಪೆಷಲ್. ಆ್ಯಂಡ್ ನಿಮ್ಮ ಮೊದಲ ಕನ್ನಡ ಸಿನಿಮಾ ಹಾಗೆ ಸುಮ್ಮನೆ, ಐ ಗೆಸ್ ಆ ವರ್ಡ್, ಐ ಮೀನ್ ಇನ್ ದ ಸೆನ್ಸ್ ಲೀಡ್ ಆಕ್ಟರ್ ಆಗಿ ಮಾಡಿದ್ದೆ, ಯಾರಿಗೂ ಗೊತ್ತಿಲ್ಲ. ಐ ಡೋಂಟ್ ಥಿಂಕ್ ಐ ಶುಡ್ ಗಿವ್ ಫ್ರೀ ಪಬ್ಲಿಸಿಟಿ ಟು ದಟ್ ಫಿಲ್ಮ್ ಅಂಡ್ ದಟ್ ಫಿಲ್ಮ್ ಮೇಕರ್, ಬಟ್ ಸ್ಟಿಲ್ ಐ ವಿಲ್ ಗೋ ಅಹೆಡ್ ಅಂಡ್ ಡು ದಟ್. ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮಾಡಿದ್ರು ಒಬ್ರು, ಇಟ್ಸ್ ಕಾಲ್ಡ್ SMS 6260 ಅಂತ. ಯೂಟ್ಯೂಬ್ ಅಲ್ಲೆಲ್ಲ ಹುಡುಕಿದ್ರೆ ಸಿಗುತ್ತೆ. ಓಕೆ, ಓ ಮೈ ಗಾಡ್, ನಾನೇ ನೆಕ್ಸ್ಟ್ ಥಿಂಗ್ ವಿ ಆರ್ ಡೂಯಿಂಗ್ ನೌ ಆಫ್ಟರ್ ದಿಸ್ ಇಂಟರ್ವ್ಯೂ. ಐಡಿಯಾ ಬೇಯಿಂದ ಟೈಟಲ್ ಕೇಳಿ 6 ವರ್ಷದಿಂದ 60 ವರ್ಷದವ್ರು ಎಲ್ಲ ನೋಡಬಹುದು ಅಂತ ಫಿಲ್ಮ್ ಮೇಕರ್ನ ಒಂದು ಕಲ್ಪನೆ. ಸೊ ಆ ಫಿಲ್ಮ್ ಅಲ್ಲಿ ಮೈ ಗುಡ್ ಫ್ರೆಂಡ್ ದಿಗಂತ್, ಅವನು ಆಕ್ಟ್ ಮಾಡ್ತಾ ಇದ್ದ ಅವಾಗ, ಅಂಡ್ ದಟ್ ವಾಸ್ ಅ ಹಾರಿಬಲ್ ಎಕ್ಸ್ಪೀರಿಯನ್ಸ್ ಆಸ್ ಅನ್ ಆಕ್ಟರ್. ನಥಿಂಗ್ ಅಂದ್ರೆ ಡಾರ್ಕ್ ಅವ್ರು ನಥಿಂಗ್, ಏನು ಕೆಟ್ಟದ್ದೇನಾಗ್ಲಿಲ್ಲ, ಬಟ್ ಇಟ್ಸ್ ಒಂಥರ ಈಗ ರೀಲ್ ಮಾಡ್ಬೇಕಾದ್ರೂ ನಾವು ಇನ್ನ ಸೀರಿಯಸ್ ಆಗಿರ್ತೀವಿ, ರೈಟ್? ಒಂದು ರೀಲ್ ಶೂಟ್ ಮಾಡ್ಬೇಕಾದ್ರೆ ಎಷ್ಟು ಏನೂ ಇಲ್ಲ ನನ್ಗೆ. ಐ ಜಸ್ಟ್ ಯೂಸ್ ಟು ಗೋ ದೇರ್. ಏನ್ ನನ್ನ ತಲೆಯಲ್ಲಿ ಆಕ್ಟಿಂಗ್ ಅಂದ್ರೆ ಏನೋ, ನಾನು ಐ ಥಾಟ್ ನಾನು ಲಿಯಾನೋ ಡಿಕ್ಯಾಪ್ರಿಯೋನೋ ಏನೋ ಆಗ್ಬಿಡಿದೀನಿ. ಅಂದ್ರೆ ಓ ಸಿಕ್ತಲ್ವಾ ಆಪರ್ಚುನಿಟಿ, ಅಲ್ಲ ಇದ್ದಿದ್ದಂಗೆ ಅಂದ್ರೆ ಆಪರ್ಚುನಿಟಿ ಅವರು ಕೊಡ್ತಾ ಇದಾರಲ್ವಾ, ಬಾ ಇವಾಗ ತೋರ್ಸೋಣ. ಲೈಕ್ ಆಬ್ವಿಯಸ್ಲಿ ನನ್ನ ಕೇಳಿದೆ, ಇನ್ಯಾರು ಕೇಳ್ತಾರೆ. So that was my first experience. ಅಂದ್ರೆ ಫಸ್ಟ್ ಟೈಮ್ ಬಿಗ್ ಸ್ಕ್ರೀನ್ ಅಲ್ಲಿ ಆಸ್ ಅ ಲೀಡ್ ಆಕ್ಟರ್ ನೀವು ನೋಡಿದಾಗ ನಿಮ್ಮ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅರ್ಧ ಥಿಯೇಟರ್ ಫುಲ್ ನನಗೆ ಗೊತ್ತಿರೋರು ಇದ್ದಿದ್ದು, ಫ್ರೆಂಡ್ಸು, ಫ್ಯಾಮಿಲಿ. ಬಟ್ ಇನ್ನರ್ಧ ಇದ್ದವರು ಕಂಪ್ಲೀಟ್ಲಿ ಅನ್ನೋನ್, ಅಂದ್ರೆ ಅವ್ರಿಗೆ ನಾನು ಯಾರು ಅಂತ ಗೊತ್ತಿಲ್ಲ. ಸೊ ದೇ ಸ್ಟಾರ್ಟೆಡ್
ವೆಸ್ಲಿಂಗ್ ಅಂದ್ರೆ ಫಿಲ್ಮ್ ಆದ್ಮೇಲೆ ನಾನು ಅಲ್ಲಿ ಇದೀನಿ ಅಂತ ಗೊತ್ತಾಗಿ ನನ್ಗೆ ಏನ್ ಮಾಡೋಕೆ ಆಕ್ವರ್ಡ್ ಆಗ್ಬಿಟ್ಟೆ ನಾನು ಅಂತ ಫುಲ್ ನಮಸ್ಕಾರ ಮಾಡ್ತಾ ಇದೀನಿ ಹಿಂಗೋಗ್ಲಾ ಅಂದ್ರೆ ಐ ಡಿಡ್ ನೋ ವಾಟ್ ಟು ಡೂ ಹಿಂಗಂದ್ರೆ ಅವರು ಮಕ ತೋರಿಸಿ Practice ಮಾಡಿಲ್ಲ. ಸೊ ಹಿಂಗೋಗಿ ಏನು ಮಾಡಿರಲಿಲ್ಲ. ಹೇ ಬಟ್ ಇನ್ನೊಂದು ವೆರಿ ಸ್ವೀಟ್ ಥಿಂಗ್ ದಟ್ ಐ ರಿಯಲೈಸ್ ಆಫ್ಟರ್ ನಮ್ಮಿಬ್ರು ಮದ್ವೆ ಆದ್ಮೇಲೆ ಗೊತ್ತಾಗಿದ್ದು ನನ್ಗೆ ಅವ್ರದ್ದು ಫಸ್ಟ್ ಸಿನಿಮಾ ರಿಲೀಸ್ ಆದಾಗ ಹಾಗೆ ಸುಮ್ಮನೆ ಅವ್ರ ಇಡೀ ಫ್ಯಾಮಿಲಿ ಅವರು ಒಂದ್ ದೊಡ್ಡ ಗ್ರೀಟಿಂಗ್ ಕಾರ್ಡ್ ಮಾಡಿ ಕಂಗ್ರಾಚುಲೇಷನ್ಸ್ ಅಂತ ಬರ್ದು ಅಂದ್ರೆ ಅವರೇ ಮಾಡಿ Handmade. ಓಲ್ಡೆಸ್ಟ್ ಇಂದ ಹಿಡಿದು ಯಂಗೆಸ್ಟ್ ಎಲ್ಲ ಮೂರು ಜನರೇಷನ್ ಅವರು ಕ್ಯೂಟ್ ಆಗಿ ಮೆಸೇಜ್ ಬರ್ದು ಅದನ್ನ ಇವಾಗ ಅವ್ರ ಅಪ್ಪ ಫ್ರೇಮ್ ಮಾಡಿ ಅವ್ರ ರೂಮಲ್ಲಿ ಹಾಕ್ಸಿ ಅಮ್ಮ ಮಾಡಿಸಿದ್ದು ಬಟ್ ಅಪ್ಪ ಇಟ್ಟಿದ್ರು That's ಅಂದ್ರೆ that I think is one of the sweetest memories lots of memories right so because it's special alwa for ಅಂಡ್ us ಇನ್ಫ್ಯಾಕ್ಟ್ ಆ ಫಿಲಮ್ ಈಗಲೂ ಕೂಡ ಒಂಥರ ಆಡಿಯನ್ಸ್ಗೂ ಇಟ್ಸ್ ವೆರಿ ಮೆಮೊರೇಬಲ್ ಅಂತ ಅನ್ಸುತ್ತೆ ದ ಸಾಂಗ್ ಇರ್ಬೋದು ಅಂಡ್ ಇಟ್ ವಾಸ್ ಆ ಟೈಮ್ಗೆ ಇಟ್ ವಾಸ್ ಸಮಥಿಂಗ್ ನ್ಯೂ ಆ ಫಿಲಮ್ ಸಾಂಗ್ಸ್ ಇರ್ಬೋದು ಮೇಕಿಂಗ್ ಆಫ್ ದ ಮೂವಿ ಎವ್ರಿಥಿಂಗ್ ಆ್ಯಂಡ್ ಯು ವರ್ ಅ ಫ್ರೆಶ್ ಫೇಸ್ ಅವಾಗೆಲ್ಲ ಸೊ ಎಸ್ fresh musubi juice you are ever fresh musambi juice ಆ್ಯಂಡ್ ನಿಮ್ಮ ಕರಿಯರಲ್ಲಿ ದೇರ್ ಇಸ್ ಒನ್ ವಂಡರ್ಫುಲ್ ಫಿಲಮ್ ಕಾಜಿ short film directed by Ashani Shetty and you played a wonderful role. ಆ ಮೂವಿ ಬಗ್ಗೆ we want more information behind the screen. Actually she had ನಾನು ಅವ್ರನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾ ಇದ್ದೆ ಒಬ್ರು ತುಂಬಾ ಚೆನ್ನಾಗಿ ಪರಿಚಯ ಆಯ್ತು we had met ಅಂದ್ರೆ ಸೋಷಿಯಲ್ ಒಕೇಶನ್ ಅಲ್ಲಿ ಮೀಟ್ ಮಾಡಿದ್ವಿ ಸೊ ಒಬ್ರು ಪರಿಚಯ ಆಯ್ತು ಅವ್ರು ಈ ತರ ಒಂದು ಹಾಕಿದ್ರು ಪೋಸ್ಟರ್ ಲುಕಿಂಗ್ ಫಾರ್ ಅ ಫೀಮೇಲ್ ಲೀಡ್ ಫಾರ್ ಅ ಶಾರ್ಟ್ ಫಿಲ್ಮ್ ಅಂತ ಸೊ ನಾನು ಹೇ ಐಶಾನಿ ನಾನಿದ್ದೀನಿ ಐ ವುಡ್ ಲವ್ ಟು ಅಂದ್ರೆ ಏನ್ ಸ್ಕ್ರಿಪ್ಟು ಅಂತ ನಾನು ಕೇಳಕ್ ಇಷ್ಟಪಡ್ತೀನಿ ನೋಡಿ ಅಂತ ಹೇಳಿದೆ ಆಮೇಲೆ ಅದನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಿದ್ದು ಸತೀಶ್ ನೀನಾಸಂ ಅವರು ಹೌದು ಸೊ ಅವರು ಮತ್ತೆ ಐಶಾನಿ ಇಬ್ರು ಒಟ್ಟಿಗೆ ಇದ್ದಾಗ ದೇ ಕಾಲ್ ಮಾಡ್ಬಿಟ್ಟು ಈ ತರ ಕಥೆ ಎಲ್ಲ ಹೇಳಿದ್ರು ಈ ತರ ಇದೆ ಕಥೆ ನಿಜವಾಗ್ಲೂ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಮಾಡೋದಕ್ಕೆ ಶಾರ್ಟ್ ಫಿಲ್ಮ್ ಇದು ನಾನು ಸುಮ್ಮನೆ ಎಕ್ಸ್ಪೆರಿಮೆಂಟಲ್ ಆಗಿ ಮಾಡ್ತಾ ಇರೋದು ಅಂತ ಅಂದ್ರೆ ಕತೆ ಅಂತೂ ಸಕ್ಕದಾಗಿದೆ ಬಟ್ ನೀವ್ ನನ್ನ ನೋಡಕ್ ಆಗತ್ತಾ ಈ ಒಂದು ರೋಲ್ ಅಲ್ಲಿ ಅಂತ ನಾನು ಕೇಳಿದೆ ಐಶಾನಿನ ಶಿ ಹ್ಯಾಡ್ ಒಂಥರ ಫುಲ್ ಕಾನ್ಫಿಡೆನ್ಸ್ ಇತ್ತು ಅವ್ರಿಗೂ ಕೂಡ ಹಾಗೆ ಸತೀಶ್ ಸರ್ಗೂ ಕೂಡ ಈಸ್ ಲೈಕ್ ವೈ ನಾಟ್ ಸಕ್ಕದಾಗಿರತ್ತೆ ಯು ಶುಡ್ ಡೂ ಇಟ್ ಏನೇ ಡೈಲೆಕ್ಟು ಅದೆಲ್ಲ ಮಂಡ್ಯ ಸ್ಟೈಲ್ ಅಲ್ಲಿ ಮಾತಾಡೋದು ಅದೆಲ್ಲ ನಾವು ನಿಮ್ಗೆ ಹೇಳ್ಕೊಡ್ತೀನಿ ಬಿಕಾಸ್ ಅವರು ಮಂಡ್ಯದವ್ರೆ ಅಲ್ಲ ಸೊ ಅವ್ರು ಆ ಡೈಲೆಕ್ಟ್ ಎಲ್ಲ ನಾನು ನಿಮ್ಗೆ ಟ್ರೈನ್ ಮಾಡ್ತೀನಿ ಮಾಡು ನೀನು ಒಂದಷ್ಟು ಏನೇ ಪ್ರಿಪರೇಷನ್ಸ್ ಇದೆ ವರ್ಕ್ಶಾಪ್ ಇದೆ ಅದೆಲ್ಲ ಮಾಡು ಅಂತ ಹೇಳಿದ್ರು ಅವ್ರಿಗೆ ನನ್ ಮೇಲೆ ಅಷ್ಟೊಂದು ಕಾನ್ಫಿಡೆನ್ಸ್ ಇದ್ದಾಗ ಹೌ ಕ್ಯಾನ್ ಐ ನಾಟ್ ಟೇಕ್ ದ ಇದು ಇಟ್ ಇಸ್ ಅ ಚಾಲೆಂಜ್ ನನ್ಗೆ ಯಾವಾಗ್ಲೂ ಆಸ್ ಅನ್ ಆಕ್ಟರ್ ನಾನು ಇದರ್ ನನ್ಗೆ ಒಂದ್ ಪಾತ್ರ ಚಾಲೆಂಜಿಂಗ್ ಅನ್ಸ್ಬೇಕು ಭಯ ಆಗ್ಬೇಕು ಅಯ್ಯೋ ನನ್ಗೆ ಇದ್ ಮಾಡಕ್ ಆಗತ್ತಾ ಅನ್ನೋ ತರ ಅಥವಾ ಎಕ್ಸೈಟ್ ಆಗ್ಬೇಕು ವಾವ್ ಏನ್ ಸಕದಾಗಿದೆ ಪಾತ್ರ ನಾನ್ ಇದನ್ ಮಾಡ್ಲೇಬೇಕು ಅಂತ ಈ ತರ ಎರಡೂ ಹುಡುಕ್ತೀನಿ ನಾನು ಸೊ ಇಟ್ ವಾಸ್ ಒನ್ ಆಫ್ ದ್ಯಾಟ್ ಅಂಡ್ ಐ ಸೆಡ್ ಮಾಡ್ತೀನಿ ಅಂತ ಆಮೇಲೆ ಅದಕ್ಕೆಲ್ಲ ಪ್ರೆಪ್ ಎಲ್ಲ ಮಾಡಿ ತುಂಬಾನೇ ಟ್ರೈನಿಂಗ್ ಕೊಟ್ರು ನಂಗೆ ಆಕ್ಚುಲಿ ಸತೀಶ್ ಸರ್ ಅವರ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನನಗೆ ವಾಯ್ಸ್ ನೋಟ್ಸ್ ಕಳ್ಸೋರು ಎಲ್ಲ ಡೈಲಾಗ್ದು ಹೇಗೆ ಇಂಟರ್ನೇಷನ್ ಡಿಕ್ಷನ್ ಆ ಸ್ಲ್ಯಾಂಗ್ ಅದನ್ನ ನಾನು ತಿರ್ಗಾ ರಿಪೀಟ್ ಮಾಡಿ ಕಳಿಸ್ತಾ ಇದೆ ಅದ್ರಲ್ಲಿ ಕರೆಕ್ಷನ್ಸ್ ಇದ್ರೆ ಹೇಳೋರು ಸೆಟ್ ಅಲ್ಲಿ ಅವರು ಬಂದು ನನ್ಗೆ ಡಿಕ್ಷನ್ ಎಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದೀನೋ ಇಲ್ವೋ ಅಂತೆಲ್ಲ ನೋಡೋರು ಸೊ ಇಟ್ ವಾಸ್ ಐ ಥಿಂಕ್ ಒನ್ಸ್ ಇನ್ ಅ ಲೈಫ್ ಟೈಮ್ ಆಪರ್ಚುನಿಟೀಸ್ ಅದಕ್ಕೆ ತುಂಬಾ ಪ್ರಶಂಸೆ ಕೂಡ ಸಿಕ್ತು ನನಗೆ ಅವಾರ್ಡ್ಸ್ ಗಳು ಸಿಕ್ತು ವಿಚ್ ಐ ಡಿಡ್ಂಟ್ ಎಕ್ಸ್ಪೆಕ್ಟ್ ಐ ಡಿಡ್ ನನ್ನ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಕಲಾವಿದೆಯಾಗಿ ನಾನು ನನ್ನ ಒಂದು ಲಿಮಿಟೇಷನ್ಸ್ ನ ತಳ್ಕೊಳ್ಳೋದಕ್ಕೆ ಮಾಡಿದಂತ ಒಂದು ಎಕ್ಸ್ಪೆರಿಮೆಂಟ್ ಅದು ಎಲ್ಲರಿಗೂ ಇಷ್ಟ ಆಯ್ತು ಅಂಡ್ ಇವಾಗ ಯೂಟ್ಯೂಬ್ ಅಲ್ಲಿ ಇದೆ ಹೌದು ಯೂಟ್ಯೂಬ್ ಅಲ್ಲಿ ಇದೆ ಪರ್ಫಾರ್ಮೆನ್ಸ್ ವೈಸ್ ನಾನು ನೋಡಿದಾಗ ಐ ವಾಸ್ ಕಂಪ್ಲೀಟ್ಲಿ ಫ್ಲೋರ್ಡ್ ಅಂದ್ರೆ ಇದು ಯಾವ ರೀತಿಯಾದ ಬಿಕಾಸ್ ಅವಳು ನಂಗೆ ಎಲ್ಲಿ ಬ್ಯಾಕ್ ಗ್ರೌಂಡ್ ನೋಡೋಳು ಯಾವ ತರ ಎಕ್ಸಾಕ್ಟ್ಲಿ ವರ್ಕ್ಶಾಪ್ ಇದು ಮಾಡಿ ಅಷ್ಟು ಕನ್ವಿನ್ಸಿಂಗ್ ಆಗಿ ಮಾಡಿದ್ದು ಐ ವಾಸ್ ಕಂಪ್ಲೀಟ್ಲಿ ಅಂಡ್ I think it was fabulous the way she portrayed. Really, I've told you this. I've told you. You'll best work idu anta nanu ಹೇಳೋದು ಇಲ್ಲಿವರೆಗೂ ಮಾಡಿದ್ರಲ್ಲಿ. And of course, viewers, YouTube ಅಲ್ಲಿ ಇದೆ ಇದು ನೋಡಿ ಸತೀಶ್ ನೀನಾಸಂ ಗೆಳೆಯ ನೋಡ್ತಿದ್ರಿ ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ಈ ಫಿಲ್ಮ್ ಪ್ರೊಡ್ಯೂಸ್ ಮಾಡಿ and I think it's a very important film. ಹೌದು It's a very important film and ಈಗಲೂ ಆ ತರ ಈಗಿನ ಟೈಮಲ್ಲಿ I think it's more relevant. So ಇವಾಗಲೂ ಆ ತರ ಪ್ರಾಕ್ಟೀಸಸ್ ಇದೆ ಅದು ಒಂದು ಕಡೆಗೆ ಆಯ್ತು ಅಂದ್ರೆ ಕೆಲವರಿಗೆ ಸೋಷಿಯಲ್ ಕಾಸಸ್ ಬೇಡ ನಾನು ಐ ವಾಂಟ್ ಟು ವಾಚ್ ಅ ಫಿಲ್ಮ್ ಸ್ಟೋರಿ ಟೆಲ್ಲಿಂಗ್ ಎಂಟರ್ಟೈನ್ಮೆಂಟ್ ಪಾತ್ರಗಳ ಅಭಿನಯ ಆಗಿದೆ ಅದು ಕೂಡ ಇದೆ ಅದಕ್ಕೂ ಮ್ಯೂಸಿಕ್ ಚೆನ್ನಾಗಿದೆ ಶೂಟ್ ಚೆನ್ನಾಗಿ ಮಾಡಿದ್ದಾರೆ ಡೆಫಿನೆಟ್ಲಿ ಅಂಡ್ ನಿಮ್ಮ ಕರಿಯರ್ ಅಲ್ಲಿ ನೀವು ಹಿಂದಿಲಿನೂ ಯು ವರ್ ಆಕ್ಟಿಂಗ್ ಅಂಡ್ ಐ ಆಮ್ ಸ್ಟಿಲ್ ಆಕ್ಟಿಂಗ್ ದೆನ್ ಯು ವರ್ ಆಕ್ಟಿಂಗ್ ದೇರ್ ವಿತ್
ಆ್ಯಂಡ್ ನೀವು ಹೇಳ್ದಂಗೆ ಈ ಸ್ಕೆಚಸ್ ಇರ್ಬೋದು, ಅಂದರೆ ವೆಬ್ ಕಂಟೆಂಟ್ ಅಂತ ಹೇಳ್ತಿದ್ರೆ, ಕನ್ನಡ ವರ್ಕಿಂಗ್ ಸ್ಟೈಲ್ಗೂ ಹಿಂದಿ ವರ್ಕಿಂಗ್ ಸ್ಟೈಲ್ಗೂ ವಾಟ್ಸ್ ದ ಡಿಫ್ರೆನ್ಸ್ ಆ್ಯಂಡ್ ಸಿಮಿಲಾರಿಟೀಸ್? ಸಡನ್ ಆಗಿ ಒಂದು ಸೈಲೆಂಟ್ ಆಗತ್ತೆ, ಒಂದು ಜೋರ್ ಪ್ರಳಯ ಬರ್ತಿದೆ, ಕಿತ್ಕೊಂಡು ಹೋಗೋ ಗುಡುಗು ಸಿಡ್ಲು ಹೊಡಿತಾ ಇದೆ, ಆಕ್ಷನ್ ಅಂದ ತಕ್ಷಣ ಅದು ಆಕ್ಷನ್ ಮುಂಚೆ ಎಲ್ಲ ಒಂದಿದೆ. ಸೊ ಆ ತರ ನೋಡಿದಾಗ ಸಾಕಷ್ಟು ಸಿಮಿಲಾರಿಟೀಸ್ ಇರುತ್ತೆ. ಡಿಫ್ರೆನ್ಸ್ ನನ್ಗೆ ಕಂಡಿದ್ದು ಒಂದು ವಾಲ್ಯೂಮ್. ಐ ಥಿಂಕ್ ಆಗ ನಾನು ನೋಡಿದ್ದು ಕೈಂಡ್ ಆಫ್ ಬಡ್ಜೆಟ್ಸ್ ಏನಿರೋದು ಹಿಂದಿಗೆ ಕಂಪೇರ್ಡ್ ಟು ಕನ್ನಡಗೆ ವ್ಯತ್ಯಾಸ ಇತ್ತು. ಸೊ ಆ ಬಡ್ಜೆಟ್ಸ್ ವ್ಯತ್ಯಾಸ ಆಗ್ಬಿಟ್ಟಾಗ ಏನಾಗುತ್ತೆ, ನಿಮಗೆ ಮೋರ್ ಕ್ವಾಲಿಟಿ ಅನ್ನೋದಕ್ಕಿಂತ ಐ ಥಿಂಕ್ ಕ್ವಾಲಿಟಿ ಬೈ ಪ್ರಾಡಕ್ಟ್ ಆಗುತ್ತೆ, ಬಟ್ ಐ ಥಿಂಕ್ ಮೋರ್ ನಂಬರ್ ಆಫ್ ಪೀಪಲ್ ಆರ್ ಹೈರ್, ವಿಚ್ ಇಸ್ ಚೇಂಜಿಂಗ್ ನಾವು. ಬಿಕಾಸ್ ಅಲ್ಲಿ ಏನ್ ವರ್ಕ್ ಆಗಿದ್ದು 10 years ago ಅಂದ್ರೆ ಇಟ್ ವಾಸ್ ಜಸ್ಟ್ ದಟ್ ದ ಕೈಂಡ್ ಆಫ್ ಕಂಟೆಂಟ್ಸ್ ದಟ್ ವರ್ ಬೀಯಿಂಗ್ ಮೇಡ್, ಅವ್ರ ಬೌಂಡ್ರೀಸ್ ನ ಪುಷ್ ಮಾಡ್ತಾ ಇದ್ರು. ಎಸ್ಪೆಷಲಿ ದಿಸ್ ವಾಸ್ ಅರ್ಲಿ 2010. ಬಿಟ್ವೀನ್ 2000 and 2010 ಐ ಥಿಂಕ್ ಹಿಂದಿ ಫಿಲ್ಮ್ಸ್ ಅವರು ಒಂದು ಬೆಸ್ಟ್ ಡೆಕೇಡ್ ಅಂತ ಹೇಳ್ಬೋದು, ಒನ್ ಆಫ್ ದ ಬೆಸ್ಟ್ ಡೆಕೇಡ್ಸ್ ಅವರು. ಇಟ್ ಸ್ಟಾರ್ಟೆಡ್ ವಿತ್ ಲಗಾನ್ ಅಂಡ್ ಇಟ್ ಆಲ್ಮೋಸ್ಟ್ ಎಂಡೆಡ್ ವಿತ್ ಅ ಫಿಲ್ಮ್ ಲೈಕ್ ಮೇ ಬಿ ಅ ಗ್ಯಾಂಗ್ಸ್ ಆಫ್ ವಸೇಪುರ್ ಅವ್ರ ಇನ್ನೂ ಅದಕ್ಕಿಂತ ಮುಂಚಿಂದು. ಸೊ ಆ ಒಂದು ಟೈಮಲ್ಲಿ ಸಾಕಷ್ಟು ಜನ ರೈಟರ್ಸು ಅಂಡ್ ವೆಬ್ ಕಂಟೆಂಟ್ ಓಪನ್ ಆಗೋ ಒಂದು ಸಾಧ್ಯತೆ ಇತ್ತು. ಇಟ್ ಬಿಗರ್ ಏನಂತೀರ ಆಪರ್ಚುನಿಟಿ ಸ್ಕೋಪ್ ಇದ್ದಿದ್ದು, ವಿಚ್ ಇಸ್ ನಾವು ಆಲ್ ಇಲ್ಲಿಗೂ ಕೂಡ ಇವಾಗ ಬರ್ತಾ ಇದೆ. OTTs ಬಂದು ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಹೊರಟೋಗಿದೆ. ಸೊ ಐ ಥಿಂಕ್ ಈಗಲೂ ನಾವು ವಿ ಕ್ಯಾನ್ ಸಿ ದ ಸಿಮಿಲರ್ ಕೈಂಡ್ ಆಫ್ ಥಿಂಗ್ಸ್ ಹ್ಯಾಪನಿಂಗ್ ಹಿಯರ್. ಸೊ ಕಮಿಂಗ್ ಬ್ಯಾಕ್ ಟು ನಿಮ್ಮ ಲೈಕ್ ಎಲ್ರಿಗೂ ಗೊತ್ತಿದೆ ಇವಾಗ ಲವ್ ಸ್ಟೋರಿ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ. ಫಸ್ಟು ಈ ವಿಷಯ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿದ್ದು ಹೇಗೆ and everything, a little information? Yeah, boring. ಅಷ್ಟೊಂದು. Yeah, it's not that exciting. Normal. ಇವನ್ ಕೇಳಿದ್ದ ನನ್ನ ಮದ್ವೆ ಆಗ್ತೀಯ ಅಂತ, ನಾನು ಯೋಚನೆ ಮಾಡ್ಬಿಟ್ಟು ಹೇಳ್ತೀನಿ ಅಂತ ಹೇಳಿದ್ದೆ. ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾಗ ನಮ್ಮ ಅಮ್ಮಂಗೆ ಗೊತ್ತಾಗೋಯ್ತು ಅವ್ರಿಗೆ, ಏನೋ ನಡೀತಾ ಇದೆ ಇವಳ್ದು ಅಂತ. ಬಂದು ಒಂದೇ ಸಮ ಕೇಳಕ್ ಶುರು ಮಾಡಿ, ಏನಾಯ್ತು ಅಂತ. ಬಿಕಾಸ್ ನಾವಿಬ್ರು ಫ್ರೆಂಡ್ಸ್ ಆಗೇ ಇದ್ವಿ. ನಾವು ವಿ ಡಿಡ್ಂಟ್ ಡೇಟ್. ನಾವು ಮದ್ವೆ ಮಾಡ್ಕೊಳಕ್ ಡಿಸೈಡ್ ಆದ್ಮೇಲೆ ವಿ ಫೆಲ್ ಇನ್ ಲವ್. ಅಲ್ಲಿ ತನಕ ವಿ ವರ್ ವೆರಿ ಗುಡ್ ಫ್ರೆಂಡ್ಸ್. ಸೊ ಈ ತರ ನಾನು ರ್ಯಾಂಡಮ್ ಆಗಿ ನನಗೆ ಕಿರಣ್ ಬಂದು ಕೇಳಿದ. ನಮ್ಮ ಅಮ್ಮಂಗೂ ಗೊತ್ತಿತ್ತು ಅವ್ನು ನನ್ನ ಒಳ್ಳೆ ಸ್ನೇಹಿತ ಅಂತ. ಸೊ ಈ ತರ ಕೇಳಿದಾರೆ ನನಗೆ ಮದ್ವೆ ಆಗ್ತೀಯಾ ಅಂತ. ಸರಿ ಯೋಚನೆ ಮಾಡು, ನಿನ್ಗೂ ಅಂದ್ರೆ ನಾವೆಲ್ಲ ಕುತ್ಕೊಂಡು ಮಾತಾಡ್ಬೋದು ಅದ್ರ ಬಗ್ಗೆ. ನೀನ್ ಯೋಚನೆ ಮಾಡು, ನೀನ್ ಡಿಸೈಡ್ ಮಾಡು ಫಸ್ಟ್ ಅಂತ ಹೇಳಿದ್ರು. ಸೊ ನಾನು ಒಂದು 15-20 ದಿವಸ ಯೋಚನೆ ಮಾಡಿ ಆಮೇಲೆ ಅವನಿಗೆ ಫಸ್ಟ್ ಹೇಳಿದೆ ಓಕೆ ಮದ್ವೆ ಆಗ್ತೀನಿ ಅಂತ. ಆಮೇಲೆ ಅಪ್ಪ ಅಮ್ಮಂಗೂ ಹೇಳಿದೆ, ಆಮೇಲೆ ಡಿಸೈಡ್ ಮಾಡಿದ್ದೀನಿ ನಾನು ಅವನೇ ಮದ್ವೆ ಆಗ್ತೀನಿ ಅಂತ. ಸರಿ ಕರ್ಸು ನಮ್ಮ ಮನೆಗೆ ಮಾತಾಡೋಣ. ಸೊ ಇವ್ರಪ್ಪ ಬಂದ್ರು ನಮ್ಮ ಮನೆಗೆ, ಮಾತುಕತೆ ಮುಗೀತು. ಇಮಿಡಿಯೇಟ್ ಆಗಿ ಮೇನಲ್ಲಿ ಇದು ಎಂಗೇಜ್ಮೆಂಟ್ 6 months ಗ್ಯಾಪ್. ಬಿಕಾಸ್ ನಮ್ಗೆ ವಿ ಓನ್ಲಿ ಸೀನ್ ಈಚ್ ಅದರ್ as friends. ಸೊ ಆ ಒಂದು ರೊಮ್ಯಾಂಟಿಕ್ ಇನ್ವಾಲ್ವ್ಮೆಂಟ್ ಹೆಂಗಿರತ್ತೆ ಅಂತ ನಮ್ಮ ಅಪ್ಪ ಅರ್ಥ ಆಯ್ತು, ನಮ್ಮ ಅಪ್ಪ ಅಮ್ಮಗೂ ಕೂಡ. ಸೊ ದೇ ಸೆಡ್ ಒಂದು ಕೋರ್ಟ್ಶಿಪ್ ಅಂತ ಏನಿದೆ ಅದನ್ನ ಎಂಜಾಯ್ ಮಾಡಿ ನೀವು 1 ವರ್ಷ. ಸೊ ಫೆಬ್ ಅವ್ರು ನಮ್ಮ ಮನೆಗೆ ಬಂದಿದ್ದು, ಕಿರಣ್ ಮತ್ತೆ ಅವರಪ್ಪ. ಮೇನಲ್ಲಿ ನಮ್ಮ ಎಂಗೇಜ್ಮೆಂಟ್ ಆಯ್ತು, ಡಿಸೆಂಬರ್ ಅಲ್ಲಿ ಮದುವೆ ಆಯ್ತು ಅಷ್ಟೇ. ಅಂಡ್ ಎವ್ರಿಥಿಂಗ್ ಫುಲ್ ಸ್ಮೂತ್ ಆಗಿ. ಏನು ಆತರ ಯಾರು ಇಲ್ಲ ಈ ಮದುವೆ ನೋಡೋದಿಲ್ಲ. ಎಸ್, ನಿಮ್ಮ ಕರಿಯರ್, ಮೂವೀಸ್ ಕರಿಯರ್ ಅಂತ ಬಿಟ್ಟು ಯು ಪಾರ್ಟಿಸಿಪೇಟೆಡ್ ಇನ್ ಅ ಡಾನ್ಸ್ ಶೋ ಆ್ಯಂಡ್ ನೀವು ಅದರಲ್ಲಿ ಗೆದ್ರಿ ಕೂಡ. ಯು ಆರ್ ಅ ಡಾನ್ಸರ್, ಬಟ್ ಒಂದು ರಿಯಾಲಿಟಿ ಶೋ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಆ ವೈಬೇ ಬೇರೆ ಇರುತ್ತೆ. ಇಟ್ಸ್ ಪ್ಯೂರ್ ಕಾಂಪಿಟೇಷನ್ ಆ್ಯಂಡ್ ಯು ಹ್ಯಾವ್ ಟು ಪ್ರಾಕ್ಟಿಸ್ ಅ ಲಾಟ್ ಆ್ಯಂಡ್ ಲಾಟ್. ಆ ಡಾನ್ಸಿಂಗ್ ಜರ್ನಿ ಹೇಗಿತ್ತು? ನಾನು ಆ ಡಾನ್ಸಿಂಗ್ ಸ್ಟಾರ್ ಇದು ಪ್ರೋಗ್ರಾಮ್ ಒಪ್ಕೊಂಡಾಗ್ಲೇನೆ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ, ನಾನು ಈ ಪ್ರೋಗ್ರಾಮ್ ಒಪ್ಕೊಂಡ್ರೆ ವಿನ್ ಆಗೋದಕ್ಕೆ ಒಪ್ಕೋತಾ ಇರೋದು ಅಂತ. ಅಂಡ್ ಎಲ್ಲರಿಗೂ ಅದೇ ಹೇಳ್ತಿದ್ದೆ, ನಾನು ಗೆಲ್ತಾ ಇದ್ದೀನಿ ಇದನ್ನ ಅಂತ. ಸೊ ಆ ಗೆಲ್ಲೋದಕ್ಕೆ ಏನೇನ್ ಬೇಕೋ ಅದೆಲ್ಲ ಮಾಡ್ತಾ ಇದ್ದೆ. ಅವರ್ಸ್ ಟುಗೆದರ್ ರಿಹರ್ಸಲ್ಸ್, ಅದು ಬೇರೆ ತುಂಬಾ ದೂರ ಇತ್ತು ರಿಹರ್ಸಲ್, ಮತ್ತಿಕೆರೆ ತನಕ ಹೋಗ್ಬೇಕಾಗಿತ್ತು. ಅವಾಗ ಮೆಟ್ರೋ ಇರ್ಲಿಲ್ಲ. ಸೊ ದಿನಾಗ್ಲೂ ಕ್ಯಾಬಲ್ ಟ್ರಾವೆಲ್ ಮಾಡ್ತಾ ಇದ್ದೆ. ಸೊ 1 hour ಹೋಗಕ್ಕೆ 1 hour ಬರಕ್ಕೆ ಒಂದು 6-7 hours ಅಲ್ಲಿ ರಿಹರ್ಸಲ್ ಮಾಡ್ತಾ ಇದ್ದೆ. ತುಂಬಾನೇ ಕಷ್ಟಪಟ್ಟಿದ್ದೀನಿ, ತುಂಬಾನೇ ಹಾರ್ಡ್ ವರ್ಕ್ ಹಾಕಿದ್ದೆ. ಅದಕ್ಕೆ ಕರೆಕ್ಟ್ ಆಗಿ ಪ್ರತಿಫಲ ಸಿಕ್ತು. ಅಂಡ್ ಏನೋ ಒಂದು ಕಾನ್ಫಿಡೆನ್ಸ್ ಇತ್ತು ನನಗೆ ನಾನೇ ಗೆಲ್ಲೋದು ಅಂತ. ಅಂಡ್ ನನಗೆ ಅದಕ್ಕೆ ತಕ್ಕನಂಗೆ ಒಬ್ಬ ಪಾರ್ಟ್ನರ್ ಕೂಡ ಸಿಕ್ದ. ತಾರಕ್ ವಾಸ್ ಮೈ ಪಾರ್ಟ್ನರ್. ಸೊ ಪಾರ್ಟ್ನರ್ ಅಲ್ಲದೆ ಹಿ ಬಿಕೇಮ್ ಅ ಗುಡ್ ಫ್ರೆಂಡ್ ಆ್ಯಂಡ್ ಅ ಟೀಚರ್. ನನಗೆ ಬೇರೆ ಬೇರೆ ಹೊಸ ಸ್ಟೈಲ್ಸ್ ಆಫ್ ಡಾನ್ಸಿಂಗ್ ಹೇಳ್ಕೊಟ್ರು ಅವ್ರು ನನಗೆ. ಅವರು ಅಷ್ಟೇ ಆ ಒಂದು ಜೋಶಲ್ಲಿ ಇದ್ರು, ಗೆಲ್ಲೇಬೇಕು ನಾವು ಅನ್ನೋ ತರ. ಸೊ ನಥಿಂಗ್ ಸ್ಟಾಪ್ ಡಸ್. ಏನ್ ಆಬ್ಸ್ಟಿಕಲ್ ಬಂದ್ರು ನಾವು ಫೇಸ್ ಮಾಡಕ್ ರೆಡಿ ಇದ್ವಿ. ಏನೇ ಕಾಂಪಿಟಿಷನ್ ಇದ್ರು, ಯಾರೇ ಎಷ್ಟು ಸ್ಕೋರ್, ನಾವು ಫೈನಲ್ ರೌಂಡ್ ತನಕ ಫುಲ್ ಮಾರ್ಕ್ಸ್ ಬಂದಿರಲಿಲ್ಲ ನಮ್ಗೆ. ಆದ್ರೂ ಇಲ್ಲ ಪರವಾಗಿಲ್ಲ,
ನಾವು ಫಸ್ಟ್ ಇಂದ ಟಾಪ್ ಅಲ್ಲೇ ಇರ್ಬೇಕು, ಗೆಲ್ಲೇಬೇಕು ಅಂತಾನೆ ಪಾರ್ಟಿಸಿಪೇಟ್ ಮಾಡಿದ್ರೆ ಹಂಗೆ ಆಯ್ತು. ಹಂಗೆ ಆಯ್ತು. ಆ ಡ್ಯಾನ್ಸಿಂಗ್ ಜರ್ನಿಲಿ ಅದ್ರ ಒಂದು ಹೊಸ ಸ್ಟೈಲ್ ನೀವು ಕಲ್ತಿದ್ದು ವಿಚ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. ನನಗೆ ಗೊತ್ತಿದ್ದಿದ್ ಬರೀ ಕಥಕ್ ಚೂರ್ ಮಟ್ಟಕ್ಕೆ ಕಲ್ತಿದ್ದೆ. ಅದ್ ಬಿಟ್ಟು ನಾನು ಟ್ಯಾಂಗೋ ಹೇಳ್ಕೊಟ್ರು ನನ್ಗೆ, ಪಾಪಿಂಗ್ ಅಂಡ್ ಲಾಕಿಂಗ್, ಆಮೇಲೆ ಇಟ್ಕೊಂಡಲ್ಲ ಏನೋ ಕಟ್ಕೊಂಡು ಸಮಥಿಂಗ್, ಅದು ಇದು ಏರಿಯಲ್ ಆಕ್ಟ್, ಅದೆಲ್ಲ ಲೈಫ್ ಅಲ್ಲೇ ಮಾಡಿದಿಲ್ಲ ಆಯ್ತಾ. ಆಮೇಲೆ ಕ್ವೈಟ್ ಅ ಫ್ಯೂ ಫಾರ್ಮ್ಸ್ ಆಫ್ ಡಾನ್ಸಿಂಗ್. ಮತ್ತೆ ಲಾಸ್ಟ್ ಒಂದು ರೌಂಡ್ಗೆ ವಿ ಹ್ಯಾಡ್ ನಾವು 9-10 ಸ್ಟೈಲ್ ಆಫ್ ಕನ್ನಡ ಜನಪದ ನೃತ್ಯಗಳನ್ನ ಫೋಕ್, ಕಂಪ್ಲೀಟ್ ಫೋಕ್ ಎಲ್ಲ, ಡೊಳ್ಳು ಕುಣಿತ. ನಾವು ನಿಜವಾದ ಡೊಳ್ಳು ಇಟ್ಕೊಂಡು, ಯಾವ್ದೋ ಸುಮ್ನೆ ಥರ್ಮೋಕಾಲ್ ಮಾಡಿರೋ ಪ್ರಾಪ್ ಅಲ್ಲ, ನಿಜವಾದ ಡೋಲಲ್ಲಿ ಪ್ರಾಕ್ಟೀಸ್ ಮಾಡಿ, ನಿಜವಾದ ಡೋಲಲ್ಲಿ ಪಿರಮಿಡ್ ಎಲ್ಲ ಮಾಡಿ ನಿಂತು, ಮತ್ತೆ ಕೋಲು ಇಟ್ಕೊಂಡು ಕುಣಿಯೋದು ಅದು, ಮತ್ತೆ ಯಕ್ಷಗಾನ, ಎಲ್ಲ ಒಂದು 9-10 ಸ್ಟೈಲು ನಾವು ಒಂದೇ ಪರ್ಫಾರ್ಮೆನ್ಸ್ ಅಲ್ಲಿ ಮಾಡಿದ್ವಿ. ಇಟ್ಸ್ ಆಲ್ ಒಂಥರ ತುಂಬಾನೇ ಒಂಥರ ಶಾರ್ಪ್ ಮೆಮೊರಿ ಇರುತ್ತೆ. ಇಟ್ಸ್ ನಾಟ್ ಅಟ್ ಆಲ್, ಯು ಕ್ಯಾನ್ ಫರ್ಗೆಟ್ ದಟ್. ನೆವರ್. ದೋಸ್ 4 ತಿಂಗಳು ನಾನು ಫುಲ್ ಡೆಡಿಕೇಟ್ ಮಾಡ್ಬಿಟ್ಟಿದ್ದೆ. ಬಟ್ ಅದ್ರ ಜೊತೆಗೂ ಬೇರೆ ಕೆಲಸಗಳು ನಡೀತಾ ಇತ್ತು ನನಗೆ. ಏನಂದ್ರೆ ನೈಟ್ ಶೂಟ್ ಇರ್ತಾ ಇತ್ತು, ಸೊ ರಿಹರ್ಸಲ್ ಮುಗಿಸ್ಕೊಂಡು ನೈಟ್ ಶೂಟ್ ಹೋಗ್ತಾ ಇದ್ದೆ. ಸೊ ನಿದ್ದೆ ಎಲ್ಲ ಮರ್ತೋಗಿದ್ದೆ 4 ತಿಂಗಳು. ಆಮೇಲೆ ಇದನ್ನ ಗೆಲ್ಬೇಕಷ್ಟೇ, ಹೋಗೋಕ್ರು ಅಷ್ಟೇ. ಅಂಡ್ ನೀವು ಹಿಂದಿ ಇಂಡಸ್ಟ್ರಿಲಿ ವಾಟ್ಸ್ ಆನ್ ಮೈ ಮೈಂಡ್, ರಿದಮ್, ಜಗ್ಗಾ ಜಾಸೂಸ್ ಈ ಮೂವೀಸಲ್ಲಿ ಆ್ಯಕ್ಟ್ ಮಾಡಿದ್ರಿ. ಆ್ಯಂಡ್ ಆಲ್ಸೋ ಅನದರ್ ವೆಬ್ ಸೀರೀಸ್ ಟೈಪ್. ಈಗ ಆಕ್ಚುಲಿ ದುರಂಗ ಅಂತ ಒಂದು ಮಾಡಿದ್ದೀನಿ. ಇಟ್ಸ್ ಆನ್ Z5. ಸೊ ಹೌಸ್ ಇಟ್ ಅಂದ್ರೆ ಅಲ್ಲಿ ಹಿಂದಿ ಮೂವೀಸಲ್ಲಿ ಆ್ಯಕ್ಟ್ ಮಾಡಿದ ಎಕ್ಸ್ಪೀರಿಯನ್ಸ್, ಆ ಕ್ಯಾರೆಕ್ಟರ್ಸ್ ನೀವು ಪ್ಲೇ ಮಾಡಿರ್ತೀರಾ, ಸಮಥಿಂಗ್ ಆ ಕ್ಯಾರೆಕ್ಟರಲ್ಲಿ ನೀವು ತುಂಬ ಇಷ್ಟಪಟ್ಟಿದ್ದು ವಿಚ್ ಇಸ್ ವೆರಿ ಅನ್ಫರ್ಗೆಟಬಲ್. I think it's more of the experience. Experience also. I think ರವೀಂದ್ರನಾಥ್ ಟಾಗೋರ್ ಸ್ಟೋರೀಸ್ ಇವ್ರ ಜೊತೆಗೆ ಅನುರಾಗ್ ಬಾಸು ಜೊತೆಗೆ ಮಾಡಿದ್ದು. ಅದು ಇಟ್ ಗೇವ್ ಮಿ ಆಪರ್ಚುನಿಟಿ ಟು ಪ್ಲೇ ಅ ಟ್ರೈಬಲ್ ಹುಡುಗಂದೊಂದು ಪಾತ್ರ. ದಟ್ ವಾಸ್ ಐ ಥಿಂಕ್ ಇಂಟ್ರೆಸ್ಟಿಂಗ್. ಎರಡು ಎಪಿಸೋಡ್, 2 ಕಥೆಯಲ್ಲಿ, ಒಂದು ಮುಸ್ಲಿಂ ಹುಡುಗನ ಕತೆ, ಇನ್ನೊಂದು ಟ್ರೈಬಲ್ ಹುಡುಗನ ಕತೆ. ಎರಡು ತುಂಬಾನೇ ಡಿಫ್ರೆಂಟ್, ಅಜಗಜಾಂತರ, ವಿಭಿನ್ನವಾಗಿದ್ದು. And one more Telugu web series. Anaganaga. It was I worked on this web series. Adu andre Hindi Kannada bittu, that was another South Indian language, Telugu. ಬೇರೆ ಭಾಷೆಯಲ್ಲಿ ವರ್ಕ್ ಮಾಡೋದು ಅಂಡ್ ಡಬ್ಬಿಂಗ್ ಅಂಡ್ ಎವ್ರಿಥಿಂಗ್ ಅದೇ ಮಾಡಿದ್ದೆ. ಬಟ್ ದೇ ಯೂಸ್ ಸಂಬಡಿ ಎಲ್ಸಸ್ ಲೇಟರ್ ಆನ್. ದಟ್ ವಾಸ್ ಐ ಥಿಂಕ್ Z5 ಟು ಪ್ಲೇ. ಇವಾಗ ಕನ್ನಡ ತೆಲುಗು ಬೈಲಿಂಗ್ವಲ್ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಅಗೇನ್ ಐ ವಿಲ್ ಬಿ ಗಿವಿಂಗ್ ಮೈ ಓನ್ ವಾಯ್ಸ್. ಸೊ ಹೋಪ್ಫುಲಿ ತೆಲುಗುಗೆ ದೇ ವಿಲ್ ರಿಟೈನ್ ಮೀ. ಸೋಷಿಯಲ್ ಮೀಡಿಯಾದಲ್ಲಿ ವಿ ಹ್ಯಾವ್ ಸೀನ್ ಯು. ವಾಟ್ಸ್ ಯೋರ್ ಟೇಕ್ ಆನ್ ದ ಸೋಷಿಯಲ್ ಮೀಡಿಯಾ ರೆಸ್ಪಾನ್ಸಿಬಿಲಿಟೀಸ್? ನನಗೆ ತುಂಬಾನೇ ಕಾಡತ್ತೆ, ನನ್ನ ಕಾನ್ಶಿಯನ್ಸ್ ತುಂಬಾ ಕಾಡತ್ತೆ. ನನಗೆ ಅಕಸ್ಮಾತ್ ನಾನು ಮಾಡ್ತಿರೋದು ತಪ್ಪು ಅಥವಾ ನಾನು ಹೇಳ್ತಿರೋದು ತಪ್ಪು ಅಂತ ನನಗಾದ್ರೆ ನಾನು ಅದನ್ನ ಹಾಕೋದಿಲ್ಲ. ಇಟ್ ಇಸ್ ಸಮಥಿಂಗ್ ದಟ್ ಐ ಹ್ಯಾವ್ ಬಿಫೋರ್ ಈವನ್ ಸೋಷಿಯಲ್ ಮೀಡಿಯಾ ಕೇಮ್ ಅಬೌಟ್, ಐ ಥಿಂಕ್. ಬಟ್ ಬಿಕಾಸ್ ಸೋಷಿಯಲ್ ಮೀಡಿಯಾನಲ್ಲಿ ಅಷ್ಟೊಂದು ಜನ ನಾನು ಹೇಳಿದ ಮಾತಿಗೆ ಅಷ್ಟು ಬೆಲೆ ಕೊಡ್ತಾರೆ. ಸೊ ನಾನು ಆ ಒಂದು ಬೆಲೆಗೆ ನಾನು ರೆಸ್ಪಾನ್ಸಿಬಿಲಿಟಿ ತಗೊಂಡು ನಾನು ಹೇಳೋದು, ನಾನು ಯೂಸ್ ಮಾಡಿ ನನಗೆ ಗೊತ್ತಿರೋದನ್ನೇ ಹೇಳಕ್ಕಾಗತ್ತೆ ಅಷ್ಟು ಹೊರತು ಸಮಥಿಂಗ್ ಸುಮ್ನೆ ದುಡ್ಡುಗೋಸ್ಕರ ಆತರ ಇಷ್ಟ ಇಲ್ಲ ನನಗೆ. ಅದ್ರ ಜೊತೆಗೆ ನಾನು ನನ್ನ ಲೈಫಲ್ಲಿ ಏನೇನ್ ವಾಟ್ ಎವರ್ ಐ ಬಿಲೀವ್ ಇನ್, ಅದು ಲಾ ಆಫ್ ಅಟ್ರಾಕ್ಷನ್ ಆಗ್ಲಿ ಅಥವಾ ಏನೇ ಒಂದು ಸಣ್ಣ ಪುಟ್ಟ ಸ್ಕಿಲ್ಸ್ ಆಗ್ಲಿ, ಅದನ್ನ ಎಲ್ಲರ ಜೊತೆ ಹಂಚ್ಕೊಳಕ್ ಇಷ್ಟಪಡ್ತೀನಿ ಅಷ್ಟೇ. ಆ್ಯಂಡ್ ಬೋತ್ ಆಫ್ ಯು ಆ್ಯಕ್ಚುಲಿ ನೀವು ಆ ವಿಷಯದಲ್ಲಿ ಯು ಹ್ಯಾವ್ ಅಡ್ರೆಸ್ಡ್ ಫ್ಯೂ ಸೋಷಿಯಲ್ ಕನ್ಸರ್ನ್ಸ್ ಆ್ಯಂಡ್ ಎವ್ರಿಥಿಂಗ್. ಪರ್ಟಿಕ್ಯುಲರ್ಲಿ ಸೋಷಿಯಲ್ ಮೀಡಿಯಾನ ಇದಕ್ಕೆ ಯೂಸ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಮೋರ್ ಬೆನಿಫಿಷಿಯಲ್ ಅಂತ ನಿಮಗೆ ಅನ್ಸೋದು ಯಾವ್ದಾದ್ರು ಇದ್ರೆ? ನನ್ಗೇನು ಅಂದ್ರೆ ಐ ಥಿಂಕ್ ಜವಾಬ್ದಾರಿ ಅಂತ ಬಂದಾಗ ಜನರಲಿ ಜವಾಬ್ದಾರಿ ಇರಬೇಕು. ಎಲ್ಲೇ ಹೋದ್ರು ನಮ್ಮ ರಿಯಲ್ ಲೈಫಲ್ಲಿ ಆಗಲಿ ಸೋಷಿಯಲ್ ಮೀಡಿಯಲ್ಲಿ ಕೂಡ ಅದು ಅಳವಡಿಸ್ಕೊಬೇಕು. ಬಟ್ ಕೆಲವ್ರಿಗೆ ಯುನೋ ಅಳವಡಿಸ್ಕೊಳ್ಳಲ್ಲ. ಯಾವುದೋ ಒಂದು ಮುಖವಾಡದ ಹಿಂದೆ ಬಚ್ಚಿಟ್ಕೊಂಡು ನನ್ನದು ಬಿಟ್ಬಿಡಿ, ನನಗೆ ಅವ್ರು ಏನು ಹೇಳ್ತಾರೆ ಅಂತ ದೇ ಗೋ ಟು ಒಂಥರ ಟು ಲೆವೆಲ್ಸ್ ಆಫ್ ಬೇರೆಯವ್ರನ್ನ ಯಾವ ಥರ ಹರಾಸ್ ಮಾಡೋದಾಗ್ಬೋದು. ಒಂದು ಮುಖವಾಡದಿಂದ ಸೀಕ್ರೆಟ್ ಐಡೆಂಟಿಟಿಲಿ ಬಚ್ಚಿಟ್ಕೊಂಡು ಯಾವ ಥರದೊಂದು ಹ್ಯಾವಾಕ್ ಕ್ರಿಯೇಟ್ ಮಾಡ್ತಾರೆ ಅವ್ರ ಲೈಫ್ಗಳಲ್ಲಿ. ಸೊ ನನಗೆ ಅದೆಲ್ಲ ನೋಡಿದ್ರೆ ನನಗೊಂದು ಸ್ವಲ್ಪ ಇರಿಟೇಟ್ ಆಗುತ್ತೆ ನನಗೆ. ಸೊ ನಾನು ಒಂದು ಪಾಯಿಂಟ್ ಎಲ್ಲ ಯೂಸ್ ಟು ಜಸ್ಟ್ ಟೇಕ್ ದೆಮ್ ಆನ್. ಈ ಥರ ಈ ಟ್ರೋಲ್ಸ್ ಆಗಿರ್ಬೋದು, ಅವ್ರು ನಾನು ಸಿಕ್ಕಾಪಟ್ಟೆ ಹೋಗ್ಬಿಟ್ಟು ನಾನು ಜಗಳ ಆಡ್ತಾ ಇದ್ದೆ ಅವ್ರ ಜೊತೆ. ಅವ್ರಿಗೆ ಅರ್ಥ ಆಗದೆ ಇದ್ದಿದ್ದೇನು ಅಂದರೆ, ನಾರ್ಮಲಿ ಏನಾಗುತ್ತೆ, ಇದೆಲ್ಲ ಮಾಡೋದಕ್ಕೆ ಖಾಲಿ ಇರಬೇಕು ಆಯ್ತಾ, ಫ್ರೀ ಟೈಮ್ ಇರಬೇಕು. ಇಲ್ಲ ಎಲ್ಲಿ ನೀವು ಕೆಲಸ ಎಲ್ಲ ಮಾಡ್ಕೊಂಡು, ನನಗೆ ಸಾಕಷ್ಟು ಫ್ರೀ ಟೈಮ್ ಇರುತ್ತೆ. ಅದು ಆಕ್ಟರ್, ಫ್ರೀಲಾನ್ಸ್ ಆಕ್ಟರ್, ನನಗೆ ಬೇಕಾದಾಗ ನಾನು ಕೆಲಸ ಮಾಡ್ತೀನಿ, ಇಲ್ದವ್ರು ನಾನು ಖಾಲಿ ಇರ್ತೀನಿ. ಸೊ ಡೇಸ್ ವೆನ್ ಐ ಆಮ್ ಸಿಟಿಂಗ್ ಎಂಟಿ, ಈ ಥರದವ್ರು ಯಾರು ಸಿಕ್ಕಿದ್ರೆ ಐ ವುಡ್ ಜಸ್ಟ್ ಗೋ ಆಟ್ ಇಟ್.
ಅವ್ರ ಪಾಪ ಯಾವ್ದೋ ಆಫೀಸ್ ಬ್ರೇಕಲ್ಲಿ ಏನೋ ಕಳ್ಸ್ಬಿಟ್ಟು ತಿರ್ಗಾ ಹೋಗಿ ಸಂಜೆ ಬರೋಷ್ಟು ನಾನು ಒಂದಿಷ್ಟು ಉಗಿದಿರ್ತಾ ಇದ್ದೆ ಅವ್ರಿಗೆ. ಸೊ ದೇ ವುಡ್ ವಂಡರ್ ಹೆಂಗೆ ಇವ್ನು ಹೆಂಗ್ ಮಾಡ್ತೀಯಾನೆ ಅಂತ. ಬಟ್ ನಾವು ಆಫ್ ಲೇಟ್ ಅಫ್ಕೋರ್ಸ್ ನಂಗೆ ಆ ಜವಾಬ್ದಾರಿ ನನ್ನಲ್ಲೂ ಬಂತು. ಐ ರಿಯಲೈಸ್ ದಟ್ ಐ ಕಾಂಟ್ ಜಸ್ಟ್ ಹೇಟಿಂದಾನೆ ನಾನು ಫೈಟ್ ಮಾಡೋಕ್ಕಾಗಲ್ಲ. ಐ ಹ್ಯಾವ್ ಟು ಶೋ ದಿ ಅದರ್ ಸೈಡ್. ಹೇಟ್ ಇದೆ ಅಲ್ಲಿ ಅಂದ್ರೆ ನಾನು ಓಕೆ, ನಾನು ಲವ್ ಇರೋದನ್ನ ಐ ಹ್ಯಾವ್ ಟು ಪ್ರಮೋಟ್ ದಾಟ್. ಸೊ ಐ ಟ್ರೈ ಟು ಡೂ ದಾಟ್. ಅಂಡ್ ಜವಾಬ್ದಾರಿ ಅನ್ನೋದು ಜೀವನದ ಎಲ್ಲ ಒಂದು ಆಸ್ಪೆಕ್ಟ್ಸ್ ಅಲ್ಲೂ ಇರಬೇಕು. ಸೋಷಿಯಲ್ ಮೀಡಿಯಲ್ಲಿ ಕೂಡ ಡೆಫಿನೆಟ್ ಆಗಿರ್ಬೇಕು. ಅಂಡ್ ಇನ್ನೊಂದೇನಂದ್ರೆ ನಾವು ವಾಟ್ ವಿ ಪುಟ್ ಔಟ್ ಅದೇ ನಾವು ರಿಸೀವ್ ಮಾಡ್ತೀವಿ ಅನ್ಸುತ್ತೆ. ನಾನು ಯಾವ್ದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತೀನಿ. ಇವಾಗ ಒಂದು 10 ಕಮೆಂಟಲ್ಲಿ 2 ನೆಗೆಟಿವ್ ಕಮೆಂಟ್ ಬಂದಿದೆ ಅಂದ್ರೆ ಅದ್ರ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ, ಮಿಕ್ಕಿರೋ 8 ಕಮೆಂಟ್ ನನ್ಗೆ ಒಳ್ಳೆ ಕಮೆಂಟ್ ಬಂದಿದೆ ಅದ್ರ ಮೇಲೆ, ಅಥವಾ ಏನೋ ಒಂದು ಹೊಗಳಿದ್ದಾರೆ ಅಥವಾ ನನ್ನ ಬಗ್ಗೆ ಪ್ರೀತಿ ತೋರಿಸಿದ್ದಾರೆ, ಅದ್ರ ಬಗ್ಗೆ ಗಮನನೇ ಹೋಗಲ್ಲ. ಬಿಕಾಸ್ ಇದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊತಾ ಇರ್ತೀನಿ. ನಾವು ಪಡ್ಕೊಂಡ್ ಬಂದಿಲ್ದೇ ಇರ್ಬೋದು, ಬಟ್ ಆ ಜವಾಬ್ದಾರಿ ಅನ್ನೋದು ಇನ್ನೂ ಹೆಚ್ಚಾಗಿ ತಗೊಬೇಕಾಗತ್ತೆ. ಬಿಕಾಸ್ ಲೈಕ್ ಶಿ ಸೆಡ್, ನಮ್ಗೆ ಎಷ್ಟೊಂದ್ಸಲ ದ ಕೈಂಡ್ ಆಫ್ ಮೆಸೇಜಸ್ ದೇ ರೈಟ್, ನಾವು ಯಾವ್ದಾರ ಒಂದು ಕಾಸ್ಗೆ ನಾನು ನಿಂತಾಗ, ಯಾವ್ದಾರ ಒಂದು ದೌರ್ಜನ್ಯದ ವಿರುದ್ಧ ನಾನು ನಿಂತಾಗ, ಅಥವಾ ಯಾರ್ದಾರ ಪಕ್ಷದಲ್ಲಿ ಸತ್ಯದ ಪಕ್ಷ ನಿಂತಾಗ, ಇವನ್ ಶಿ ಇಸ್ ಎಕ್ಸ್ಪೀರಿಯನ್ಸ್ ದಿಸ್ ದ ಕೈಂಡ್ ಆಫ್ ಅವ್ರಿಗೆ ಯಾವ ತರ ಇಂಪ್ಯಾಕ್ಟ್ ಆಗುತ್ತೆ ನಾವೊಂದು ಧ್ವನಿ ಕೊಡ್ತಾ ಇರೋದು. ಏನೋ ದೇರ್ ಆರ್ ಟೈಮ್ಸ್ ವೇರ್ ವಿ ಆರ್ ನಮಗೊಂಥರ ದಂಗಾಗ್ಬಿಡ್ತೀವಿ, ಈ ತರ ಪರಿಣಾಮನು ಬೀರತ್ತಾ ಕೆಲವ್ರಿಗೆ. ಅಂಡ್ ದಟ್ ಆಲ್ಸೋ ಮೇಕ್ಸ್ ಅಸ್ ಈವನ್ ಮೋರ್ ರೆಸ್ಪಾನ್ಸಿಬಲ್. ಬಟ್ ಐ ಫೀಲ್ ದ ಪವರ್ ಆಫ್ ಸೋಷಿಯಲ್ ಮೀಡಿಯಾ ಇಸ್ ಸೋ ಇಮೆನ್ಸ್. ಯಾಕೆಂದ್ರೆ ಯಾವುದೋ ಒಂದು ಗ್ರಾಮದಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕೂತಿರೋ ಒಂದು ಧ್ವನಿಗೆ ನಾನೇನಾರ ಆ ತರದ ಒಂದು ಲಿಂಕ್ ಸಿಕ್ತು ಅಂದ್ರೆ ಇಟ್ ಚೇಂಜಸ್. ಸೊ ಐ ಥಿಂಕ್ ಆ ಪವರ್ ತುಂಬಾ ಇದೆ, ಬಟ್ ನಾವು ಅಷ್ಟೇ ರೆಸ್ಪಾನ್ಸಿಬಲ್ ಆಗಿರ್ಬೇಕು. ಅಂಡ್ ಒನ್ ಮೋರ್ ಥಿಂಗ್, ನಮಗೆ ವಿ ಆಲ್ ವೆಂಟ್ ಥ್ರೂ ಅ ಫೇಸ್ ಕಾಲ್ಡ್ ಕೋವಿಡ್, 1-2 ವರ್ಷ. ಆ್ಯಂಡ್ ನೀವು ಕೋವಿಡ್ ಮುಂಚೆನೇ ಯು ವರ್ ಇನ್ ದ ಫಿಲ್ಮ್ಸ್ ಆ್ಯಂಡ್ ಎವ್ರಿಥಿಂಗ್, ನೀವು ಕೆಲಸ ಮಾಡಿದ್ದೀರಾ. ಕೋವಿಡ್ ಆದಮೇಲೂ ಯು ಆರ್ ವರ್ಕಿಂಗ್ ನೌ. ಆ್ಯಂಡ್ ಇವಾಗ ಒಂದು ಹೊಸ OTT ಪ್ಲ್ಯಾಟ್ಫಾರ್ಮ್ ಅದಿತ್ತು, OTT ಪ್ಲ್ಯಾಟ್ಫಾರ್ಮ್ ವಾಸ್ ದೇರ್, ಬಟ್ ಕೋವಿಡಿಂದ ಅದು ಇನ್ನೂ ಸ್ವಲ್ಪ ಜಾಸ್ತಿ ನಾವು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ವಿ ಸ್ಟಾರ್ಟೆಡ್ ಎಕ್ಸ್ಪ್ಲೋರಿಂಗ್ OTT ಪ್ಲ್ಯಾಟ್ಫಾರ್ಮ್ಸ್ ಆ್ಯಂಡ್ ಎವ್ರಿಥಿಂಗ್. ನಿಮ್ಮ ಯೋರ್ ಟೇಕ್ ಆನ್ OTT ಪ್ಲ್ಯಾಟ್ಫಾರ್ಮ್ಸ್? ಎರಡು ಐ ಥಿಂಕ್ 1 ಪಾಯಿಂಟಲ್ಲಿ 2 ಕೋ ಎಕ್ಸಿಸ್ಟ್ ಆಗುತ್ತೆ. ಬಟ್ ನನಗೆ ಇನ್ನು ಥಿಯೇಟ್ರಿಗೆ ಹೋಗಿ ಪಾಪ್ಕಾರ್ನ್ ತಿನ್ಕೊಂಡು ದೊಡ್ಡ ಸ್ಕ್ರೀನ್ ಮೇಲೆ ನೋಡೋದೇ ಇಷ್ಟ. ಬಟ್ ಡೆಫಿನೆಟ್ಲಿ ತುಂಬ ಜನಕ್ಕೆ ತಮ್ಮ ಪ್ರತಿಭೆಯನ್ನು ತೋರಿಸೋದಕ್ಕೆ ಒಂದು ಮಾಧ್ಯಮನ ಮಾಡಿಕೊಟ್ಟಿದೆ OTT ಪ್ಲ್ಯಾಟ್ಫಾರ್ಮ್. ಎಷ್ಟೋ ಜನಕ್ಕೆ ಕಮರ್ಷಿಯಲಿ ವಯಬಲ್ ಅಲ್ಲ ಅನ್ನುವಂಥ ಸಬ್ಜೆಕ್ಟ್ಗಳಿತ್ತಲ್ಲ, ಅದೆಲ್ಲ ಇವಾಗ OTTಗೆ ಬರ್ತಾ ಇದೆ. ತುಂಬಾ ಬೆಳೀತಾ ಇದೆ, ಅಂದ್ರೆ ದೊಡ್ಡದಾಗಿ ಎಲ್ಲರಿಗೂ ರೀಚ್ ಆಗ್ತಾ ಇದೆ. ಇವಾಗ ಇಲ್ಲಾರು ಒಂದು ಸಣ್ಣ ಸಿನಿಮಾ ಮಾಡಿದ್ರೆ ಅದನ್ನ ಅಮೆರಿಕಲ್ಲಿ ಕುತ್ಕೊಂಡು ನೋಡ್ಬೋದು, ಅಂದ್ರೆ ರೀಚ್ ಅಷ್ಟಾಗಿದೆ. ಸೊ ಡೆಫಿನೆಟ್ಲಿ ಅದರದೇ ಡೆಫಿನೆಟ್ಲಿ ಇದೆ. ಬಟ್ ಐ ವುಡ್ ಲೈಕ್ ಟು ಆಡ್, ಪೀಪಲ್ ಬಿ ಲೈಕ್ ಓಕೆ OTT ಬರುತ್ತೆ, ಸಿನಿಮಾ ಥಿಯೇಟರ್ ಓಕೆ, ಆ ಎಲ್ಲ ಪಾಯಿಂಟ್. ಯಾ, ನನ್ಗನ್ಸಿದ್ದು ಐ ಥಿಂಕ್ ಆಸ್ ಎ ಫಿಲ್ಮ್ ಮೇಕರ್ ಇವಾಗ ಒಂದು ಎಕ್ಸ್ಪೀರಿಯನ್ಸು ಸಿನಿಮಾದು. ನಾನು ಹೋಗಿ ಕುತ್ಕೊಂಡು ಒಂದು ಬೇರೆ ವರ್ಲ್ಡ್ಗೆ ನನ್ನ ಟ್ರಾನ್ಸ್ಪೋರ್ಟ್ ಮಾಡಿಬಿಟ್ಟಿದ್ದಾರೆ. ಏನೋ ನಿಮ್ಗೆ ಯಾವುದೇ ಥರದ ಒಂದು ಅರ್ತ್ಲಿ ಇದನ್ನ ಸಸ್ಪೆಂಡ್ ಮಾಡ್ತೀರಾ ನೀವು. ಏನೋ ನಡೀತಾ ಇದೆ ಅಲ್ಲಿ, ಯು ವಿಲ್ ಸಸ್ಪೆಂಡ್ ಆಲ್ ಲಾಜಿಕ್, ಕಾಮನ್ ಸೆನ್ಸ್ ಎಲ್ಲ ಬಿಟ್ಬಿಡ್ತೀವಿ ನಾವು. ಯು ಜಸ್ಟ್ ಇನ್ ದೇರ್, ಯು ಆರ್ ಎಂಜಾಯಿಂಗ್ ದಟ್, ವಿಜುವಲ್ ಹೊಡಿತಿದ್ದೀವಿ, ಎಂಜಾಯ್ ಮಾಡ್ತಿದ್ದೀವಿ, ಕೋಪ ಬರ್ತಾ ಇದೆ, ಇದು ಬರ್ತಾ ಇದೆ. ನಾವು ದೋಸ್ ಕೈಂಡ್ ಆಫ್ ಫಿಲ್ಮ್ಸ್ ಅದು ಲಾರ್ಜರ್ ದೆನ್ ಲೈಫ್ ಥಿಯೇಟ್ರಲ್ಲೇ ನಿಮ್ಗೆ ಎಕ್ಸ್ಪೀರಿಯನ್ಸ್ ಮಾಡೋಕೆ ಆಗೋದು. ಆನ್ OTT ಆನ್ ದಿ ಅದರ್ ಹ್ಯಾಂಡ್, ಲೈಕ್ ಶಿ ಸೆಡ್, ಇವಾಗ ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಜಲ್ಸಾ ಅಂತ ಒಂದು ಹಿಂದಿ ಸಿನಿಮಾ ಬಂತು, ವಿದ್ಯಾಬಾಲನ್ ಹಾಗೂ ಇವರು ಶಾ ಅವ್ರದ್ದು. ಆ ತರ ಸಿನಿಮಾಗಳು ಥಿಯೇಟರ್ ಇಲ್ದೋ ಇದ್ರೆ ಬರಕ್ ಸಾಧ್ಯನೇ ಇಲ್ಲ. ಆಸ್ ಅನ್ ಇನ್ವೆಸ್ಟರ್ ಇಬ್ರು ಲೀಡಿಂಗ್ ಲೇಡೀಸ್, ಹೀರೋ ಕೂಡ ಇಲ್ಲ. ಈಗಿನ ಟೈಮಲ್ಲಿ ಲೀಡಿಂಗ್ ಲೇಡೀಸ್ ಮೇಲೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡೋದಕ್ಕೆ OTT ಇಲ್ಲ, ಸಾಧ್ಯನೇ ಇಲ್ಲ. ಐ ಥಿಂಕ್ ದ ಡಿಫ್ರೆನ್ಸಿಯೇಷನ್ ನೀನು ಹೇಳಿದ ಬ್ಯಾಲೆನ್ಸ್ ಇಸ್ ಪ್ರಾಬಬ್ಲಿ ವೇರ್ ಆಸ್ ಅ ಫಿಲ್ಮ್ ಮೇಕರ್ ನಾನು ಫಿಲ್ಮ್ ಮಾಡ್ಬೇಕಾದ್ರೆ ನಾನು ಶೋರ್ ಇರ್ಬೇಕು ಯಾವ್ದಕ್ಕೆ ಮಾಡ್ತಿದ್ದೀನಿ. ನಾನು OTTಗೆ ಮಾಡ್ತಿದ್ರೆ OTTಗೆ ಮಾಡ್ಬೇಕು ಅದನ್ನ, ಅಥವಾ ನಾನು ಎರಡು ಇಲ್ಲಿ ಮಾಡ್ಬಿಟ್ಟು ಒಂದು ಡೀಲ್ ಇಲ್ಲಿ ಮಾಡ್ಕೊಳ್ತೀನಿ. ಅವಾಗ ಜನ ನೀನು ಹೇಳ್ದಂಗೆ ಅದು ಎನಿವೇ ಬರ್ತಾ ಇದೆ ಇವಾಗ OTTಗೆ ನಾನು ಯಾಕೆ ನೋಡ್ಲಿ. ವೆರಾಸ್ ಇವಾಗ ಫಾರ್ ಎಕ್ಸಾಂಪಲ್ ನಾನು ಸಿನಿಮಾ ಮಾಡಿದೆ ಥಿಯೇಟರ್ಗೆ ಎಕ್ಸ್ಪೀರಿಯನ್ಸ್ಗೆ ಅಂತ ಮಾಡಿದೆ, ಮಾಡ್ಬಿಟ್ಟು ನಾನು ಕ್ಲಿಯರ್ ಆಗಿ ಹೇಳ್ತಾ ಇದೀನಿ, ಇದು 6 ತಿಂಗಳು ಬರೋದಿಲ್ಲ OTTಗೆ, 6 ತಿಂಗಳು ಆದ್ಮೇಲೆ ಇದು OTTಗೆ ಬರುತ್ತೆ. ಅವಾಗ ಜನ ಒಂದು ಡಿಸೈಡ್ ಮಾಡ್ತಾರೆ, ಇಲ್ಲ ನಾನು 6 ತಿಂಗಳು ವೆಯ್ಟ್ ಮಾಡ್ಲಾ, ಇಲ್ಲ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಇವಾಗ ಒಂದು ಫೋಮೋ ಬರುತ್ತೆ, ಅಂದ್ರೆ ಎಲ್ಲರೂ ಸುದ್ದಿ ಅದ್ರ ಬಗ್ಗೆ ಮಾತಾಡ್ತಾರೆ, ನಾನು ಮಿಸ್ ಮಾಡ್ಕೊಳಕ್ ಇಷ್ಟ ಇಲ್ಲ ಇದನ್ನ, 6 ತಿಂಗಳು ಕಾಯ್ಬೇಕು. ಆಮೇಲೆ ಎಲ್ಲರೂ ಇವಾಗ ಫಾರ್ ಎಕ್ಸಾಂಪಲ್ ಬಾಹುಬಲಿ ಕಟ್ಟಪ್ಪ ಅದು ಸತ್ಯದನ್ನ ತಿಳ್ಕೊಳ್ಳೋದಕ್ಕೆ OTTಗೆ ಬರಬೇಕು ಅಂದ್ರೆ ಅಷ್ಟರಲ್ಲಿ ಏನದು ಕಟ್ಟಪ್ಪ ಅನ್ನೋದೇ ತಲೆ ಕೆಡಿಸ್ಕೊಂಡ್ಬಿಟ್ಟಿರೋರು, ರೈಟ್? ಆರ್ KGF ನಾವು ಮಾತಾಡಿದಾಗ ಪಾರ್ಟ್ 1 ಪಾರ್ಟ್ 2 ಅದೇನಿದೆ ಲಿಂಕ್. ಸೊ ಇದೆಲ್ಲ ನಮ್ಗೆ ಆ ಒಂದು ಇಮಿಡಿಯೇಟ್ ಆಗಿ ಬಂದ್ಬಿಡ್ತಿದೆ OTTಗೆ ಅಂದ್ರೆ ನಮ್ಗೆ ಆಗಿರೋದಿಲ್ಲ. ಫಿಲ್ಮ್ ಮೇಕರ್ ಆಗಿ ನಾನು 6 months 3 months ಮಿನಿಮಮ್ ಒಂದು ಗ್ಯಾಪ್ ಕೊಡ್ತೀನಿ. ಅಂದ್ರೆ ಐ ಥಿಂಕ್ ದೇ ಬೋತ್ ವಿಲ್ ಕ್ಲಾರಿಟಿ, ಇವಾಗಲೇ ಹೋಗಿ ಥಿಯೇಟರ್ ನೋಡೋಣ ಅಂತ ದೇ ಗೆಟ್ ಅ ಕ್ಲಾರಿಟಿ. ಇಲ್ಲ ಅಂದ್ರೆ ವೆಯ್ಟ್ ಮಾಡ್ತೀನಿ ನಾನು.
ಆ್ಯಂಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಅಂದರೆ ಯು ಬೋತ್ ಹ್ಯಾವ್ ಬೀನ್ ಇನ್ ಟು ಮಾಡಲಿಂಗ್ ಆ್ಯಂಡ್ ಅಡ್ವರ್ಟೈಸಿಂಗ್. ನಾವು ಸಿನಿಮಾಲಿ ನಾವು ದಿನ ನೋಡಿದ್ರೆ ನಿಮ್ಮನ್ನ ಟಿವಿಲಂತೂ ಇವ್ಳ್ನ ನೋಡಿರ್ತೀವಿ. ಜಾಸ್ತಿ ಸಮ್ ನಾನು. ಅದರ್ ಆ್ಯಡ್ ವಿಲ್ ಐಡೆಂಟಿಫೈ. ನೀವೊಂದು ಹಿಂದಿ ಆ್ಯಡಲ್ಲಿ ಬಂದರೆ ಸಮ್ ಇಂಗ್ಲಿಷ್ ಆ್ಯಡ್ ವಿಲ್ ಬಿ ಬಟ್ ಇವ್ರು ಕನ್ನಡದವ್ರಲ್ವಾ ಅನ್ನೋ ಒಂದು ಇರುತ್ತೆ. ಹೌ ಇಸ್ ದಿಸ್ ಅಡ್ವರ್ಟೈಸಿಂಗ್ ಗೋಯಿಂಗ್ ಆನ್? ಬೇರೆ ಬೇರೆ ಕೆಲ್ಸಗಳ ಮಧ್ಯದಲ್ಲಿ ಮಾಡುವಂತಹ ಒಂದು ಕೆಲಸ. Yeah. ಸೊ ಇಟ್ ಈಸ್ ಲೈಕ್ ಏನಂತಾರೆ ಸೈಡ್ ಜಾಬ್, ಸೈಡ್ ಎಕ್ಸ್ಟ್ರಾ ಜಾಬ್ ಸಮಥಿಂಗ್. ಒಂದೊಂದ್ ದಿವಸ ಶೂಟ್ ಇರುತ್ತೆ, ಹೋಗಿ ಮುಗಿಸ್ಕೊಂಡ್ ಬರ್ತೀನಿ. ಬಟ್ ಅಟ್ ಒನ್ ಪಾಯಿಂಟ್ ಬಿಕಾಸ್ ನಾನು ಒಂದ್ ಮಾಡಿ ಅದನ್ನ ನೋಡಿ ಬೇರೆ ಕಾಸ್ಟಿಂಗ್ ಅವರು ನನ್ನನ್ನು ಕರೆಸಿ ಆ ಥರ ಆಗಿ ಜಾಸ್ತಿ ಮಾಡಿದೆ. ಬಟ್ ನನ್ನ ಮೇನ್ ಇದು ಇಂಟ್ರೆಸ್ಟ್ ಇರೋದು ನನಗೆ ಸಿನಿಮಾಗಳಲ್ಲಿ, ಮತ್ತೆ ಇವಾಗ ಒಂದು ವೆಬ್ ಸೀರೀಸ್ ಕೂಡ ಮಾಡ್ತಾ ಇದ್ದೀನಿ. ಸೊ ಇಟ್ಸ್ ಎಂಜಾಯಬಲ್, ನನಗೆ ತುಂಬಾ ಇಷ್ಟ. ಯಾವುದೇ ಮಾಧ್ಯಮದಲ್ಲಾಗ್ಲಿ, ಇವಾಗ ಸಿನಿಮಾ ಆಗ್ಲಿ, ಏನಂತಾರೆ ವೆಬ್ ಸೀರೀಸ್ ಆಗ್ಲಿ, ನಾಟಕ ಆಗ್ಲಿ, ಯಾವುದೇ ಮೀಡಿಯಂ ಪರವಾಗಿಲ್ಲ, ಆಕ್ಟಿಂಗ್ ಮಾಡ್ತಾ ಇರಬೇಕು ಅಷ್ಟೇ. ಆ್ಯಂಡ್ ವಿ ವಾಂಟ್ ಟು ನೋ ಈಗ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನು, ವಾಟ್ ಆರ್ ಯು ಅಪ್ ಟು? ನಾವು ಯಾವಾಗ ಎಲ್ಲಿ ಕಾಯ್ತಾ ಇರಬೇಕು ನೆಕ್ಸ್ಟ್? ಯು ಗೋ ಫಾರ್ ಇಟ್. ನಾನು 2020ನಲ್ಲಿ ಒಂದು ನೆಟ್ಫ್ಲಿಕ್ಸ್ ಒರಿಜಿನಲ್ ನಲ್ಲಿ ಆಕ್ಟ್ ಮಾಡಿದ್ದೀನಿ. ಅಬ್ಬಾಸ್ ಮಸ್ತಾನ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಅದು ಇನ್ನ ರಿಲೀಸ್ಗೆ ರೆಡಿ ಇದೆ. ಐ ಡೋಂಟ್ ನೋ ವೆನ್ ದೇ ಗೋಣ ರಿಲೀಸ್ ಇಟ್. ಮೋಸ್ಟ್ಲಿ ಈ ವರ್ಷದ ಕೊನೆಯಲ್ಲಿ ಅಥವಾ ಮುಂದಿನ ವರ್ಷ ರಿಲೀಸ್ ಆಗುತ್ತೆ. ಅದ್ರ ಜೊತೆಗೆ ವಿದ್ಯಾ ಬಾಲನ್ ಅವ್ರ ಜೊತೆ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೀನಿ. ಅದು ಕೂಡ ಅವರು ಮತ್ತೆ ಪ್ರತೀಕ್ ಗಾಂಧಿ ಅಂತ ಇನ್ನೊಬ್ರು ಆರ್ಟಿಸ್ಟ್ ಇದ್ದಾರೆ. ಸೊ ಇಲಿಯಾನಾ ಡಿ ಕ್ರೂಸ್ ಇದ್ದಾರೆ. ಆ ಸಿನಿಮಾ ಕೂಡ ರಿಲೀಸಿಗೆ ರೆಡಿ ಇದೆ. ಅದು ಗೊತ್ತಿಲ್ಲ OTT ರಿಲೀಸ್ ಆಗುತ್ತೋ ಅಥವಾ ಥಿಯೇಟರ್ ರಿಲೀಸ್ ಆಗುತ್ತೋ. ಐ ವಾಸ್ ವೇಟಿಂಗ್ ನೋಡೋದಕ್ಕೆ. ಬಟ್ ಐ ಲವ್ ಟು ವಾಚ್ ಮೈ ಸೆಲ್ಫ್ ಆನ್ ಅ ಬಿಗ್ ಸ್ಕ್ರೀನ್ ಇನ್ ಅ ಹಿಂದಿ ಫಿಲ್ಮ್. ಅದು ಬಿಟ್ಟು ಒಂದು ಹಿಂದಿ ವೆಬ್ ಸೀರೀಸ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ, ಸ್ಕ್ಯಾಮ್ 2003 ಅಂತ. ಸ್ಕ್ಯಾಮ್ 1992 ಅಂತ ಬಂದಿತ್ತು. ಇದು 2ನೇ ಸೀಸನ್ ಅಲ್ಲಿ ನಾನು ಒಂದು ಪಾತ್ರ ನಿಭಾಯಿಸ್ತಾ ಇದ್ದೀನಿ. ಅದ್ರ ಜೊತೆಗೆ ಆಡ್ಸ್ ಎಲ್ಲ ಮಾಡ್ತಾ ಇರ್ತೀನಿ. ಕನ್ನಡದಲ್ಲಿ 2 ಸಿನಿಮಾ ರಿಲೀಸ್ಗೋಸ್ಕರ ಕಾಯ್ತಾ ಇದ್ದೆ. ತುರ್ತು ನಿರ್ಗಮನ ಮತ್ತು ಶುಭ ಮಂಗಳ ತುಂಬಾ ಗ್ಯಾಪ್ ಆದ್ಮೇಲೆ ರಿಲೀಸ್ ಆಯ್ತು. ಬಟ್ ಎರಡೂ ಆಲ್ಮೋಸ್ಟ್ ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗಿದೆ. ಅದಾದ್ಮೇಲೆ ಒಂದು 2 ಸ್ಕ್ರಿಪ್ಟ್ ಇದೆ ಕೈಯಲ್ಲಿ. ನಂದು ಈ ಒಂದು ಸ್ಕ್ಯಾಮ್ ಪ್ರಾಜೆಕ್ಟ್ ಕೂಡ ಇದೆ ಕೈಯಲ್ಲಿ. ಅದು ನಂದು ಓಪನ್ ಡೇಟ್ಸ್ ಇರೋದ್ರಿಂದ ಅದನ್ನ ಮುಗಿಸಿ ನಾನು ತಗೋಬೇಕು. ಯಾವ್ದು ತಗೋಬೇಕು, ಹೇಗೆ ವರ್ಕ್ ಆಗತ್ತೆ, ಆ ಒಂದು ಇದರಲ್ಲಿ ಇದ್ದೀನಿ. ಇನ್ನ ಡಿಸಿಷನ್ ಮೇಕಿಂಗ್ ಸ್ಟೇಜ್ ಅಲ್ಲಿ ಇದ್ದೀನಿ. ನಿಮ್ಮ ಪ್ರಾಜೆಕ್ಟ್? ನನ್ನ ಪ್ರಾಜೆಕ್ಟ್ ಒಂದು ಮಂಡಲ ಅಂತ ಸಿನಿಮಾ ಮುಗ್ದಾಗಿದೆ. ಐ ಥಿಂಕ್ ವಿ ಆರ್ ಟ್ರೈಂಗ್ ಟು ರಿಲೀಸ್ ದ ಫಿಲ್ಮ್. ನಾನು, ಅನಂತನಾಥ್ ಸರ್, ಪ್ರಕಾಶ್ ಬೆಲ್ಬಾಡಿ ಅವರು, ಸಂಯುಕ್ತ, ಆಮೇಲೆ ಶರ್ಮಿಳಾ, ಮಂದೀಪ್ ರೇ, ಒಂದು ಒಳ್ಳೆ ಆನ್ಸಾಂಬಲ್ ಕಾಸ್ಟು. ತುಂಬಾ ಏನಂತೀರ ವಿಭಿನ್ನವಾಗಿರುವಂಥ ಒಂದು ಸಿನಿಮಾ. ಬಿಕಾಸ್ ಇಟ್ಸ್ ಬೇಸ್ಡ್ ಇಟ್ಸ್ ಆನ್ UFOs, ಏಲಿಯನ್ಸ್. ಒಂದು ಸ್ಪೇಸ್ ಶಿಪ್ ಬೆಂಗಳೂರಿಗೆ ಬಂದರೆ ನಾವು ನೋಡ್ತೀವಿ ಹಾಲಿವುಡ್ ಫಿಲ್ಮಲ್ಲಿ ಬಂದಾಗೆಲ್ಲ ಅಮೆರಿಕನ್ ಸಿಟೀಸ್ಗೆ ಹೋಗುತ್ತೆ. ಸೊ ಇಲ್ಲಿ ಯಾಕೆ ಬೆಂಗಳೂರಿಗೆ ಯಾಕೆ ಬರಬಾರ್ದು? ಬಟ್ ಜೋಕ್ಸ್ ಅಪಾರ್ಟ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಒಳ್ಳೆ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಮಾಡಿರೋ ಫಿಲ್ಮ್. ಸೊ ಅದು ರಿಲೀಸಿಗೆ ಐ ಆಮ್ ವೇಟಿಂಗ್. ಅದು ಬಿಟ್ಟು ಇವಾಗ ದುರಂಗ ಅಂತ ಒಂದು ವೆಬ್ ಸೀರೀಸ್ ಮಾಡಿದ್ದೆ ನಾನು ZEE5ಗೆ. ಅದ್ರದ್ದು ಸೆಕೆಂಡ್ ಸೀಸನ್ ವಿ ಹ್ಯಾವ್ ಬಿನ್ ಕಮಿಷನ್. ಸೊ ಅದ್ರದ್ದು ಸೆಕೆಂಡ್ ಸೀಸನ್ ಶೂಟಿಂಗ್ ಐ ಆಮ್ ಗೋಯಿಂಗ್ ಟು ಬಿ ಅ ಪಾರ್ಟ್ ಆಫ್ ದಟ್ ನೌ. ಅದು ಬಿಟ್ಟು ಒಂದು ಹಿಂದಿ ಫಿಲ್ಮ್ ಸೈನ್ ಮಾಡಿದ್ದೀನಿ. ಸೊ ದಟ್ ಅಗೇನ್ ಎಲ್ಲ ನೆಗೆಟಿವ್ ರೋಲ್ಸು ನನಗೆ. ಹಿಂದಿಲಿ ದೇ ಪ್ರಿಫರ್ ಮಿ ಫಾರ್ ವಿಲನ್. ಸೊ ಹಿಂದಿ ಒಂದು ದುರಂಗ ಕಾಪ್, ಅದರಲ್ಲೂ ಒಂದು ಸ್ವಲ್ಪ ಶೇಡಿ ಕಾಪ್ ಅನ್ನೋದಕ್ಕೆ ಒಂದು ಸ್ವಲ್ಪ ಕೋಪಿಷ್ಟ ಕಾಪ್. ಸೊ ಒಂದು ಹಿಂದಿ ಫಿಲ್ಮ್ ಅಲ್ಲಿ ಐ ಆಮ್ ಪ್ಲೇಯಿಂಗ್ ಬ್ಯಾಡ್ ಗೈ. ಸೊ ದಟ್ಸ್ ಅಗೇನ್ ಪ್ರಾಜೆಕ್ಟ್ ದಟ್ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್. ಅದು ಬಿಟ್ಟು ಅದೇ ಒಂದು ರಾಧಾಕೃಷ್ಣ ರೆಡ್ಡಿ, ದ ಗೈ ಹೂ ಮೇಡ್ ಮಾಯಾ ಬಜಾರ್, ಅವ್ರದ್ದು ಸೆಕೆಂಡ್ ಸಿನಿಮಾಲ್ ವರ್ಕ್ ಮಾಡ್ತಾ ಇದ್ದೀನಿ ಅಗೇನ್ ಆಸ್ ಎ ನೆಗೆಟಿವ್. ಜಾಲಿ ಜನಾರ್ದನ್ ರೆಡ್ಡಿ ಅವರ ಮಗ ಕಿರೀಟಿ ಅಂತ ಹೊಸ ಹುಡುಗ, ಹಿ ಈಸ್ ಬೀಯಿಂಗ್ ಅ ಪಾರ್ಟ್ ಆಫ್ ದಟ್. ಹೀಸ್ ಬೀಯಿಂಗ್ ಲಾಂಚ್ಡ್ ಇನ್ ದಟ್ ಫಿಲ್ಮ್. ಇನ್ ಫ್ಯಾಕ್ಟ್ Teluguli, Janelia is being a part of that. It's a big ensemble again. That is happening. Yes. Ad bitu sports and broadcasting. Yeah, I wanted ನಡೀತಾನೆ ಇರುತ್ತೆ. ask that also. ಅಂದ್ರೆ ಇವ್ರು ಒಂದ್ ಕಡೆ ಅಡ್ವರ್ಟೈಸಿಂಗ್ ಅಂತ, ಅದರ್ ದೆನ್ ಮೂವೀಸ್ ಮಾಡಿದ್ರೆ ನೀವ್ ಇನ್ನೊಂದ್ ಕಡೆ ಸಮಥಿಂಗ್ ರಿಲೇಟೆಡ್ ಟು ಸ್ಪೋರ್ಟ್ಸ್. ಅಂಡ್ ನಮ್ಗೂ ಕನ್ನಡದಲ್ಲಿ ಸ್ಪೋರ್ಟ್ಸ್ ಪ್ರೆಸೆಂಟರ್ ನ ನೋಡೋದಕ್ಕೆ ಖುಷಿ ಆಗುತ್ತೆ. ಫಸ್ಟ್ ಟೈಮ್ ನಿಮ್ಗೆ ಅಪ್ರೋಚ್ ಬಂದಿದ್ದು ಹೆಂಗೆ ಇನ್ಫ್ಯಾಕ್ಟ್ ಸ್ಪೋರ್ಟ್ಸ್ ಪ್ರೆಸೆಂಟರ್ ಆಗಕ್ಕೆ? ಇತ್ತು ಯಾವುದೋ ಒಂದು ಪಾಯಿಂಟ್ ಅಲ್ಲಿ. ಐ ಥಿಂಕ್ like I said ಅವಾಗಲೇ ಹೇಳಿದಂಗೆ I was ready to do anything without, I mean, where there is a normal job ಇಲ್ಲದೆ ಇರೋದು. ಸೊ ಸ್ಪೋರ್ಟ್ಸ್ ಬ್ರಾಡ್ಕಾಸ್ಟಿಂಗ್ ನಾನು VJ ಆಗಕ್ಕೆ ಟ್ರೈ ಮಾಡಿದ್ದೆ, RJ ಆಗಕ್ಕೆ ಟ್ರೈ ಮಾಡಿದ್ದೆ ಬೆಂಗಳೂರಲ್ಲಿ ಇದ್ದಾಗ. ಅವಾಗ ಯಾವುದೋ ಒಂದು ಪಾಯಿಂಟಲ್ಲಿ ESPN ಇದ್ರು, ದೇ ವಾಂಟೆಡ್ ಟು ಡೂ ಅ ಆ್ಯಂಕರ್ ಹಂಟ್ ಥರ ಏನೋ. ಸೊ ಅವಾಗಲೇ ಹೋಗಿದ್ದೆ. ಅಫ್ಕೋರ್ಸ್ ಐ ವಾಸ್ ಟೂ ಯಂಗ್, ಐ ಡಿಂಟ್, ಭಾಷೆ ಗೊತ್ತಿಲ್ಲ, ಆಟ ಗೊತ್ತಿಲ್ಲ ಸರಿಗೆ ಏನು. ಅದಾದಮೇಲೆ ಈವನ್ ಇನ್ ಬಾಂಬೆ, ಬಿಕಾಸ್ ಆಲ್ ದ ಮೇಜರ್
ಬ್ರಾಡ್ಕಾಸ್ಟರ್ಸ್ ಎಲ್ಲ ಬಾಂಬೆಲೆ ಬೇಸ್ ಇರೋದು, ಬಿ ಸ್ಟಾರ್, ಸೋನಿ, ಆಲ್ ದೀಸ್ ಬಿಗ್ ಗೈಸ್. ಸೊ ಅವಾಗವಾಗ ಒಂದೊಂದು ಕಲ್ಲಿ ಎಸಿತಾ ಇದ್ದೆ, ಓಕೆ ಯಾರ್ದೋ ಕಾಂಟ್ಯಾಕ್ಟ್ ಸಿಕ್ಕಿದೆ, ಲೆಟ್ ಮೀ ಸಿ ಇಫ್ ದೇ ಲುಕಿಂಗ್ ಫಾರ್ ಆ್ಯಂಕರ್ಸ್, ಇಫ್ ದೇರ್ ಇದು. ಇಟ್ ಓಪನ್ಡ್ ಅಪ್ ವೆನ್ ಸ್ಟಾರ್ ಸ್ಪೋರ್ಟ್ಸ್ ಡಿಸೈಡೆಡ್ ಟು ಸ್ಟಾರ್ಟ್ ಕನ್ನಡ. ಸೊ ದೇ ಸ್ಟಾರ್ಟೆಡ್ ದ ಕನ್ನಡ ರೀಜನಲ್ ಚಾನಲ್, ಚೆನ್ನಾಗಿ ನಡೀತಾ ಇದೆ. ಎಸ್. So then a common friend of mine kind of referred me over there, and that's how it's been going on here. ದಟ್ಸ್ ಆಲ್ಸೋ ಗೋಯಿಂಗ್ ಗ್ರೇಟ್. ಆ್ಯಂಡ್ ನಿಮ್ಮ ಈಗ ಹೇಳಿದ್ದ ಎಲ್ಲ ಪ್ರಾಜೆಕ್ಟ್ಸ್ಗೂ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ನೀವೆಷ್ಟು ಕಾಯ್ತಾ ಇದ್ರು ಅದು ಯಾವಾಗ ರಿಲೀಸ್ ಆಗುತ್ತೆ ಹೇಗೆ ಅಂತ ನಾವು ಕೂಡ ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಅನನ್ಯ, Thank you. It was, I mean, pleasure. ತುಂಬ ಚೆನ್ನಾಗಿ ಮಾತಾಡ್ಸಿದ್ರಿ, ತುಂಬ ಒಳ್ಳೊಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.